ಆ್ಯಕ್ಚುಲಿ ನೀರು ಕೂಡ ಇರಲಿಲ್ಲ, ಇವಾಗ ನಾನು ನೀರು ಹಾಕಿದ್ದು. ಇದು ಪುಟ್ಸ್ವಾಮಿ ಸಾಮಾನ್ಯವಾಗಿ ಮಾಡೋದು, ಅವರು ನಮ್ಮ ಅಜ್ಜಿನೂ ಹೀಗೆ ಮಾಡೋದು. ಎಲ್ಲಿ ಮಾಡ್ತಾರೆ ಅಂದರೆ ನಂಬರ್ 2ಗೆ ಹೋಗ್ಬಿಡ್ತಾರೆ, ನೀರು ಹಾಕಲ್ಲ, ಹಂಗೆ ಬಂದುಬಿಡ್ತಾರೆ. ಅಲ್ಲಿ ಡಬ್ಬನೂ ನೀರು ಖಾಲಿ ಮಾಡಿರ್ತಾರೆ. ಆ್ಯಕ್ಚುಲಿ ನಾನು ನೀರು ತುಂಬಿಟ್ಟಿರ್ತೀನಿ, ನೀರು ಖಾಲಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಇದು ನಮ್ಮ ಅಜ್ಜಿ ಅಂತೂ ಮಾತಾಡೋಂಗೆ ಇಲ್ಲ. ಅವ್ರಿಗೆ ಹುಷಾರು ಇದು ಹೆಲ್ತ್ ಅಂದರೆ ಓಡಾಡೋಕ್ಕಾಗಲ್ಲಲ್ವ, ಅದು ಬೇರೆ. ಬೇರೆ ಒಂಚೂರು ನೀರು ಹಾಕ್ಬಿಡಪ್ಪ ಅಂದ್ಬಿಟ್ಟು ನನ್ನ ಕೈಯೆಲ್ಲ ಆರ್ಡ್ರ್ ಮಾಡಿ ನೀರು ಹಾಕ್ಸ್ತಾರೆ ಅವರು. ಪುಟ್ಸ್ವಾಮಿಯವರು ಅಂತೂ ನಮ್ಮಪ್ಪ ಅಂತೂ ಕೇಳೋಂಗೆ ಇಲ್ಲ. ಹಿಂಗೆ ಹೋಗ್ಬಿಟ್ಟು ಹಾಗೆ ಖಾಲಿ ಮಾಡಿಬಿಟ್ಟು, ನೀರು ಖಾಲಿ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡದೆ ಹಂಗೆ ಬಿಟ್ಟು ಹೋಗಿರ್ತಾರೆ. ಪಿತಾಶ್ರೀ ಇವತ್ತು ಹಂಗೆ ಬಿಟ್ಬಿಟ್ಟು ಹೋಗೋರಕ್ಕವ ಎಲ್ಲನೂ. ನಂಬರ್ 2 ಹೋಗ್ಬಿಟ್ಟು ಹಂಗೆ ತಿಗತ್ತೊಳಗೆ ಹೋಗ್ಬಿಟ್ಟವ್ರೆ ಇವತ್ತು. ಹಾಂ ಹೋಗು, ನಮ್ಮಣ್ಣ ಇವತ್ತು ಹಂಗೆ ಏತ್ಬಿಟ್ಟು ತಿಗ ತೊಳ್ಕೊ ಹೋಗ್ಬಿಟ್ಟೈತೆ. ಏತ್ಬಿಟ್ಟು ತಿಗ ತೊಳ್ಕೊಂಡು ಹೋಗ್ಬಿಟ್ಟವ್ರೆ, ಹಂಗೆ ನೀರು ಹಾಕ್ದೆ. ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಬಾತ್ರೂಮ್ ಚೆಕ್ ಮಾಡ್ಬೇಕು ನಾವು ಬಂದೈತೆ. ಬೀದಿಗೆ ಬಂದು ಬೈತಾ ಇರೋದು. ನೀರು ಹಾಕ್ತಾರೆ, ಉಂಟೈತವೆ. ಕಕ್ಕಸ್ಕೊಂಡಾಗ ನೀರು ಹಾಕಲ್ಲ, ಕಕ್ಕಸ್ಕೊಂಡು ನೀರು ಹಾಕಲ್ಲ. ಇದೇನು ಕಣವ ಪಾಪ, ಅದು ಗೊತ್ತಾಗಲ್ಲ. ಬೇಕಂತ ಹೇಳಿಯೋದು. ಇದು ಆ್ಯಕ್ಚುಲಿ ಚೀಲ್ ಕಸಾಗಿಲ್ಲ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಹಿಡಿತಾ ಇರೋದು. ನಾನು ಬೆಳಗಲಿ ಅಂತ ಹಂಗೆ ಆಟ ಆಡ್ತಿರೋದು.
ಇನ್ನೂ ಒಂದೇ ಸಮ ಬಗಳ್ತಾನೆ ಅವ್ರೆ. ಇಲ್ಲೆಲ್ಲ ಇವ್ರದ್ದು 5 ನಿಮಿಷ ಆಯಿತು ವಿಡಿಯೋ ರೆಕಾರ್ಡ್ ಆಗಿ. ಬಾತ್ರೂಮಿಂದ ಬಂದೆ, ಟಾಯ್ಲೆಟಿಂದ ರೆಸ್ಟ್ ರೂಮ್ ನಂಬರ್ 2 ಬಂದಪ್ಪ ಹೋಟೆಲಿ. ಓಕೆನಾ, ಇಲ್ಲಿ ನೋಡಿ ಡೋರ್ ಹೆಂಗೈತೆ. ಇಲ್ಲಿ ಓಪನ್ ಏನಾರು ಮಾಡ್ರೆ ಅಲ್ಲಿ ದಿವ್ಯ ದರ್ಶನ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಬಂದು ಡಗ್ ಅಂತ ಹೇಳ್ತಾ ಇದ್ದು. ಒಂದು ಇಲ್ಲಿ ಒಬ್ಬ ನಡ್ಕೊಂಡಲ್ಲ ಅಂಗನವಾಡಿ ಟೀಚರ್, ಅಂಗನವಾಡಿ ಸಹಾಯಕಿ ಅಂದರೆ ಅಟೆಂಡ್ರು ಅಥವಾ ಏನು ಹೇಳೋದು, ಅಡುಗೆ ಗಿಡಿಗೆ ಮಾಡ್ತಾರಲ್ಲ ಅವರು, ಮಕ್ಕಳು ನೋಡ್ಕೊಳ್ತಾರಲ್ಲ ಅವರು. ಆ್ಯಕ್ಚುಲಿ ಮ್ಯಾಕ್ಸ್ ಮಂಜುಳ ಅವರು ಅವರ ಅಂಗನವಾಡಿಯಲ್ಲಿ ಇವರ ಕೆಲಸ ಮಾಡ್ತಾಯಿದ್ದು. ಅಮ್ಮ ಏನಕ್ಕೆ ಕವರ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಅಜ್ಜಿ ಬೈತಾ ಇದ್ದಾರಲ್ಲ, ನಾನು ಸಾಮಾನ್ಯವಾಗಿ ಹಿಂಗೆಲ್ಲ ಕಯ್ಯಪಯ್ಯನವಾಗಿ ಎದ್ದು ಹೋಗ್ತೀನಿ ನಾನು. ಅದಕ್ಕೆ ಮೈಸೂರಿಗೆ ಏನಾದ್ರು ಒಟ್ಟಿಗೆ ಹೋಗ್ಬಿಟ್ರೆ ಅಲ್ಲಿ ಹಿಡ್ಕೊಬಿಡ್ತಾರೆ ಅಂತ ಅಮ್ಮ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಪಾಪ ಹೋಯ್ತಿತ್ತಲ್ಲ, ಓಡೋಯ್ತಿತ್ತು. ಅದಕ್ಕೆ ಹೋಗು ಅಲ್ಲಿ ಅವಯ್ಯ ಅವನ್ನ ಹಿಡ್ಕೊತಾನೆ, ನೀನು ಹೋಗು ಅಮ್ಮ ಅವಳು ಹಿಡ್ಕೊತಾಳೆ, ಹೋಗು ಅಂತ ಪಾಪುಗೆ ಹೇಳೋ ಥರ ಇಂಡೈರೆಕ್ಟಾಗಿ ಹೇಳ್ತಿರೋದು. ಅಂದರೆ ಮೈಸೂರಿಗೆ ಹೋದ್ರೆ ನೀನೇನಾರು ಬಿಟ್ಬಿಟ್ಟು ಅಲ್ಲಿ ತೊಂದರೆ ಕೊಡ್ತಾರೆ ಅಂತ. ಅಂದರೆ ಇವ್ರ ಲೆಕ್ಕಾಚಾರ ಏನು ಅಂದರೆ, ನಮ್ಮ ಅಜ್ಜಿ ಮನೇಲಿ ಪಾತ್ರೆ ಬೆಳಿಕೊಂಡು, ಕಸ ಗುಡಿಸ್ಕೊಂಡು, ಮನೆ ಕೆಲಸಗಳು ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು ಇರಬೇಕು. ಸೊ ಅದು ಇವರ ಸ್ಟ್ರಾಟಜಿ. ಅಂದರೆ ನನಗೆ ಆ್ಯಕ್ಚುಲಿ ಕೆಲಸಗಳು ಮುಂಚೆನೇ ವೀಡಿಯೋಲಿ ಹೇಳಿದ್ದೀನಿ, ಈ ಕೆಲಸಗಳೆಲ್ಲ ಹೊಸ್ದಾಗೇನು ಮಾಡಲ್ಲ. ಯಾಕಂದರೆ ನಾನು ಒಬ್ಬನೇ ಇದ್ದವನಲ್ವಾ, ಸೊ ಈ ಕೆಲಸಗಳೆಲ್ಲ ಮಾಡ್ಕೊಳ್ತೀನಿ ನಾನು. ನಮ್ಮ ಮಮ್ಮಿಗೂ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಅಜ್ಜಿ ವಯಸ್ಸಾಗಿದೆ, ಮಾಡಿದ್ರೆ ಏನು ತಪ್ಪಾಗಲ್ಲ, ಮಾಡ್ತೀನಿ. ಪ್ರಾಬ್ಲಮ್ ಏನು ಅಂದರೆ, ಮನೇಲಿರೋರು 3 ಜನಕ್ಕೆ ಬೆಳಿಗ್ಗೆ ನಮ್ಮ ಡ್ಯಾಡಿಗೆ ಕಾಫಿ ಮಾಡೋರಲ್ಲ, 7 ಲೋಟ ಮಾಡೋರೆ. 7 ಲೋಟಗಳು ಕುಡಿಯೋರು. ನಾನು ಆ್ಯಕ್ಚುಲಿ ಒಂದೇ ಲೋಟ ಕುಡಿದಿದ್ದು, ಆದರೂ ನನ್ನ ಹೆಸರಲ್ಲೂ 2 ಲೋಟ ಮಾಡಿದ್ರು. ಯಾಕೆ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಕೊಟ್ಟಿದ್ರು. ಸೊ ನಾನು ಆ ಚಿಕ್ಕ ಲೋಟದಲ್ಲಿ ಬೇಡ, ದೊಡ್ಡ ಲೋಟದಲ್ಲಿ ಬೇಕಿದ್ದು ನನಗೆ. ಆ್ಯಕ್ಚುಲಿ ಅಂದರೆ ಕಪ್ಪಿಟ್ಟಿದ್ದೀನಿ, ಆ ಕಪ್ಪಲ್ಲಿ ಕುಡಿಯೋದು. ಕಡಿಮೆ ಕೊಟ್ಟರು ಪರವಾಗಿಲ್ಲ, ಕಪ್ಪಲ್ಲಿ ಕೊಡು ಅಂತ ತೊಗೊಳ್ತೀನಿ ನಾನು ಯಾವಾಗಲೂ. ಅದಕ್ಕೆ ಬೇಕಂತಲೇ ಚಿಕ್ಕ ಲೋಟದಲ್ಲಿ ಹಾಕ್ಕೊಟ್ಟಿದ್ದಾರೆ. ಸೊ ನಾನು ಬೇರೆ ಕಪ್ಗೆ ಹಾಕೋ ಕುಡ್ದೆ. ಸೊ ನನ್ನ ಕಡೆಯೂ 2 ಲೋಟ ಆಯಿತು. ಇನ್ನೊಂದು ಅವರಿಬ್ಬರು ಆರಿಸ್ಕೊಳ್ಳೋಕ್ಕೆ ಅಂದರೆ ಬಿಸಿ ಇದೆ ಕಾಫಿ ಅಂತ ಆರಿಸ್ಕೊಳ್ಳೋಕ್ಕೆ ಇನ್ನೊಂದು ಲೋಟ ತಗೋತಾರೆ. ಆಮೇಲೆ ನೀರು ಕುಡಿಯೋಕೆ 1 ಲೋಟ, 1 ಲೋಟ ಬಿಸಿನೀರು ಕೊಡಪ್ಪ ಅಂತ ಕೇಳಿದ್ರು. ಸೊ ನಮ್ಮ ಡ್ಯಾಡಿ ಬಿಸಿನೀರು ಕಾಯಿಸ್ಕೊಟ್ರು. ಸೊ ಬಿಸಿನೀರು ಕುಡಿಯೋಕೆ 1 ಲೋಟ. ಸೊ ಹಿಂಗೆ. ಆಮೇಲೆ ಈಗ ಕಾಫಿ ಇವಾಗ ಒಂದು ಸರಿ ಕುಡಿತಾ ಇದ್ದೀವಲ್ವ, ಈಗ ಬೆಳಿಗ್ಗೆ 7 ಗಂಟೆಗೆ ಈಗ ಕಾಫಿ ಕುಡಿದಿದ್ದೀವಿ. ಪುನಃ ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನೊಂದು ಸರಿ ಕಾಫಿ ಕುಡಿತೀವಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿಯೋಕ್ಕೂ, ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕಾಫಿ ಕುಡಿಯೋದಕ್ಕೂ ಒಂದೇ ಸರಿ ಕಾಫಿ ತಪ್ಪಲೆನ ಬೆಳಗ್ಬೋದು. ಅಂದರೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ತಪ್ಪಲೆ ತೊಳಿಬೋದು. ಇವ್ರೇನು ಮಾಡ್ತಾರೆ ಅಂದರೆ, ಬ್ರೇಕ್ಫಾಸ್ಟ್ ಮುಂಚೆ 7 ಗಂಟೆಗೆ ಕಾಫಿ ಕುಡಿತೀವಲ್ಲ, ಹಾಲು ಕಾಯಿಸಿದ ತಪ್ಪಲೆನ ಬೆಳಗ್ಗೆ ಹಾಕ್ಬಿಡ್ತಾರೆ. ಬೆಳಗ್ಬಿಟ್ಟು ಪುನಃ ಮತ್ತೆ ಇನ್ನೂ ಒಂದು ಸರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಬೆಳಗಬೇಕು ಆ ಥರ.
ಸೊ ಎಷ್ಟು ಗಂಟೆ ಟೈಮ್ ಗುರು? 7 ಗಂಟೆ 9 ಗಂಟೆ ಊಟ ಮಾಡ್ತೀವಿ, ಮಧ್ಯೆ 2 ಗಂಟೆ ಟೈಮ್ ಗ್ಯಾಪ್ ಇರುತ್ತೆ. 2 ಗಂಟೆ ಟೈಮಲ್ಲಿ 2 ಸರಿ ಕಾಫಿ ತಪ್ಪಲೆ ನಾವು ಇಳಿತಾ ಕೂತ್ಕೋಬೇಕು. ಸೊ ತಟ್ಟೆಗಳು ಹಂಗೇ ದೊಡ್ಡ ತಟ್ಟೆ ಹಾಕ್ಬೇಕು. ಈಗ ಬೋಸಿಗಳು ಅಷ್ಟೇ, ಅನ್ನ ಮಾಡ್ತೀವಲ್ವ, ಕುಕ್ಕರಲ್ಲಿ ಅನ್ನ ಮಾಡ್ತಾರೆ. ಕುಕ್ಕರಲ್ಲಿ ಬಿಡೋಕೆ ಏನು ರೋಗ? ಒಂದು ಕುಕ್ಕರಿಂದ ಒಂದು ಬೋಸಿ ತೊಗೊಂಡು ಆ ಬೋಸಿಗೆ ಹಾಕ್ಬಿಡ್ತಾರೆ. ಆ ಕುಕ್ಕರ್ ತಗೊಬಂದು ಬೆಳಗೋದಕ್ಕೆ ಹಾಕ್ತಾರೆ. ಪುನಃ ಬೋಸಿಲಿ ಊಟ ಮಾಡೋವ್ರಿಗೆ ಇರ್ತಾರೆ. ಊಟ ಆದಮೇಲೆ ಅನ್ನ ಕಡಿಮೆ ಆಯ್ತಿದ್ದಲ್ಲ ಕ್ವಾಂಟಿಟಿ, ಸೊ ಅವಾಗ ಇನ್ನೊಂದು ಬೋಸಿ ತೊಗೊಂಡು ಅದಕ್ಕೆ ಹಾಕ್ಬಿಟ್ಟು ಆ ಬೋಸಿ ತೊಗೊಬಂದು ಇಲ್ಲಿಗೆ ಹಾಕ್ತಾರೆ. ಅಂದರೆ ಒಂದು ಸರಿ ಅನ್ನ ಮಾಡ್ತಾರೆ, ಅದನ್ನು 2ರಿಂದ 3 ಸರಿ ಬೋಸಿಗಳಿಗೆ ಟ್ರಾನ್ಸ್ಫರ್ ಮಾಡೋದು. ಸಾಂಬಾರು ಅಷ್ಟೇ, ಮಜ್ಜಿಗೆ ಏನು ಅಷ್ಟೇ, ಎಲ್ಲನೂ ಹಂಗೆ ಪ್ರತಿಯೊಂದೂ ಒಂದು ಕಂಟೈನರಿಂದ ಇನ್ನೊಂದು ಕಂಟೈನರ್ಗೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಪಾತ್ರೆಗಳಿಗೆ ಶಿಫ್ಟ್ ಮಾಡ್ತಾನೆ ಇರ್ತಾರೆ. ಸೊ ಪ್ರತಿಯೊಂದೂ ಬೆಳಗಬೇಕು ಅಂದರೆ ಬೆಳಗ್ಗೆ ಪದಾರ್ಥಗಳು ಸಿಕ್ಕಾಪಟ್ಟೆ ಇರುತ್ತೆ. ಈಗ ಕತೆ ನಡೀತಾ ಅಲ್ಲಿ ಒಳಗಡೆ ಹಂಗೇನೆ ಕವರ್ ಮಾಡ್ತೀನಿ ನೋಡಿ, ಬೇಕಾದ್ರೆ ಅಡುಗೆ ಮನೆದಲ್ಲ, ಸಾರಿ, ಬಾತ್ರೂಮಲ್ಲೆಲ್ಲ ಬೆಳಗೋದಕ್ಕೆ ಅಂತ ಕವರ್ ಮಾಡ್ತೀನಿ. ಅದು ಬೆಳಗಲಿ ಅಂತ ಅಂದ್ಬಿಟ್ಟು ನಾಟಕ ಆಡ್ತಿರೋದು. ಮಾಪ್ ತೆಗೆದಾಕ ಬ್ಯಾಗ್ ಮೇಲೆ ಬ್ಯಾಗ್ ಕೊಳಗೋಲ್ದ ಯಾವನಪ್ಪ ಇವು ಅಲ್ಲ ಕೊಳೋದು ಹೋಗಿಲ್ಲ ಮಾಡ್ತಿದ್ದೆ. ಅದು ಸಂಜೆಗೆ ಅಲ್ಲಿ ಮಡಿಕೊಂಡಿಲ್ಲ ತಂದು ತುರ್ಸ್ಬಿಟ್ರೆ ಹಂಗೆ ಅದಕ್ಕೆ ಅದೇವೆಲ್ಲ ತಂದು ಮಾಡಿರೋದು. ಎಲ್ಲೆಲ್ಲಿದ್ದೋ ಮಾಡಿ ಒಂದೊಂದಾಗ ನನ್ನ ಮನೆ ಸಿಗುತ್ತಾವೆ. ಎದುರುಗಡೆ ತಂದು ಮಾಡಿದ್ರೆ ತನ್ನ ಕಷ್ಟ ನೋಡಿವೆಲ್ಲ ಎಲ್ಲಿ ಮಾಡಿದ್ದೆ ಅಲ್ಲಿದ್ದು ಬಂದ ಅವಳು ದೇಹಕ್ಕೆ ಸಾಮಾನು ಅದೇ ಯಾವ ಬಂತ ಬೀಗ ಅದ ಎಲ್ಲ ಆ್ಯಕ್ಚುಲಿ ಬೀಗ ಅಂದರೆ ಯಾರು ಅಂದರೆ ಬೀಗದ ಕೀಗಳು. ಅಂದರೆ ಒಂದು ಹುಡುಗಿ ಮದುವೆ ಆದರೆ ಹುಡುಗ ಮತ್ತು ಹುಡುಗಿಯ ತಂದೆ ತಾಯಿಗಳು ಬೀಗಗಳಾಗ್ತಾರೆ. ಬೀಗಂದಿರು ಅಂತಾರಲ್ಲ, ಅದಕ್ಕೋಸ್ಕರ ಇವ್ರು ಹಿಂಗೆ ಮಾತಾಡೋದು. ಓಹೋ ಅದ್ಭುತ ಗುರು. ಅದು ಚಾರ್ಜ್ ಆಗ್ತಾ 20% ಇತ್ತು, ಆಫ್ ಆಗ್ಬಿಟ್ಟಿರೋದು. ಎಂಥ ಕೇಳಿಗೆ ನನ್ನ ಮಕ್ಕಳು ಅವ್ರು ಅಂದ್ರೆ ಲೆಕ್ಕ ಹಾಕೋ, ಆಫ್ ಆಗ್ಬಿಟ್ಟಿರೋದು. ಅದು ಇವಾಗ ನೋಡ್ಕೊತಾ ಇದ್ದಾರೆ. 20% ಇತ್ತು ಚಾರ್ಜ್ ಹಾಕ್ಬಿಟ್ಟೋದಾಗ, ಈಗ 19% ಇದೆ. ಇದು ನಾಯಿ ಥರ ಬೀಳ್ತಾ ಇರೋದು. ಚೆನ್ನಾಗಿದ್ದಾಗ ಎಲ್ಲ ಬಂದ ಸೋರ ಮಾತಾಡ್ತಾರೆ.
ಒಂದೇ ಸಮ ಬೈತಾಳದ ಬೆಳಗ್ಗೆಯಿಂದ ನಿಲ್ಲಿಸುತ್ತೆ ನಾನ್ ಸ್ಟಾಪ್. ಇದರಿಂದ ಆಗೋದು ಎರಡು ಮೇಜರ್ ಅಡ್ವಾಂಟೇಜು. ಒಂದು, ಮಕ್ಕಳ ಜೊತೆ ಬ್ರೇಕಪ್ ತಗೊಂಡು ಅವರನ್ನು ನನ್ನ ಟೀಮಿಗೆ ಸೇರಿಸೋದು. ಅಂದರೆ ಇವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಪಕ್ಷಾಂತರ ಆಗೋದಕ್ಕೆ ಹೊರಟಿದ್ದಾರೆ ನನ್ನ ಪಕ್ಷ ಸೇರ್ಕೊಳ್ಳೋದಕ್ಕೆ. ಸೊ ಇನ್ನೊಂದು, ನಾನು ಪೇಪರ್ ವರ್ಕ್ ಮಾಡೋದನ್ನು ನಿಲ್ಲಿಸ್ಬೋದು. ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಹಾಕಿದಾಗ ಆಫ್ ಮಾಡಿದ್ದು. ಪೇಪರ್ ವರ್ಕ್ ನಿಲ್ಲಿಸೋದು ಇವರ ಮೂಲ ಉದ್ದೇಶ. ಅದಕ್ಕೋಸ್ಕರ ಪ್ರೆಷರ್ ಬಿಲ್ಡ್ ಮಾಡೋದು. ಬಟ್ಟೆಗಳು ಬಚ್ಚಿಟ್ಕೊಬಿಟ್ಟವೆ, ನೋಡ್ತಿದ್ದೀರ. ಇಲ್ಲಿ ಯಾವ ತಟ್ಟೆ ಇಲ್ಲ. ಎಷ್ಟು ಬೇಗ ಗಮ್ ಅಂತ ತಟ್ಟೆ ಐತಲ್ಲವ ಇಲ್ಲ. ಇರೋಲ್ಲ, ಇಬ್ಬರಿಗೂ ಸಾಕಾಗ್ತದೆ. ಇರೋನ ಇಬ್ಬರಿಗೂ ಸಾಕಾಗಿದೆ. ನೀನು ಅಷ್ಟು ತಿನ್ನಲ್ಲ, ನನಗೂ ಗೊತ್ತು. ನಮ್ಮಿಬ್ಬರಿಗೂ ಈ ಅನ್ನ ಸಾಕಾಗಲ್ಲ ಅಂತ ನಾನು ಹೇಳಿದ್ದು. ಇಬ್ಬರಿಗೂ ಸಾಕಾಗಲ್ಲ ಈ ಅನ್ನ ಅಂತ ಹೇಳಿದ್ದು ನಾನು. ಏನು ಮಾಡಿ ನಾನು ಎರಡೋ ಒಂದು ಬಂದಿರಬೇಕು, ತಗೊಂಡು ತಿಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತೀನಿ. ನೀವು ಊಟ ಮಾಡ್ಕೊ. ನನಗೆ ಊಟ ಸೊತ್ತಿ ತಿನ್ನೋಕ್ಕೂ ಹೋಗೋದು ಬೇಗ. ತಟ್ಟೆ ಸ್ವಲ್ಪ ಏನೋ ಕೆಲಸ ಇತ್ತು, ಎಲ್ಲ ಹೋಗೋದು. ನಾನು ಅರ್ಥ ಕೊಟ್ಟೋಗ್ಬಿಟ್ರೆ ನೀವು ತಗೊಂಡ್ಬಿಟ್ರೆ ಮಾಡೋದು ಅಂತ. ಇವತ್ತು ಬೇಡಿ ಸರ್, ನೋಡೋಣ ನಾಳೆ ಬನ್ನಿ. ನಾನು ಹೇಳ್ತೀನಿ ಬೆಳಿಗ್ಗೆ. ನಂಗೆ ನಾಳೆ ಯಾವುದಕ್ಕೂ ಫೋನ್ ಮಾಡಿಬಿಡಿ. ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಸರ್. ನೀವು ಚೆನ್ನಾಗಿದ್ದರೆ ಸಾಕು ನನಗೆ. ಮನೆಯವರು ಚೆನ್ನಾಗಿರ್ಬೇಕು, ನಿಮ್ಮ ಮನೆಯವರು ನೀವು ಚೆನ್ನಾಗಿರ್ಬೇಕು. ಇದೆ ನೋಡೋಣ ಸರ್. ಏನೋ ಮೆಸೇಜು ಮೆಸೇಜು ಅಂಬತ್ತು. ಅದು ನೀವು ಫೋನ್ ಮಾಡಿದ್ಮೇಲೆ ಇದು ಬರೋದು. ಅದು
ಏನು ಬ್ಯಾಲೆನ್ಸ್ ತೋರಿಸೋದು. ಫೋನ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ತೋರಿಸುತ್ತಲ್ಲ ಅದು. ಅಲ್ಲ ಏ ಮನಗಿದೆಯಾ ಇನ್ನ ಅದಕ್ಕೆ ಸುಮ್ಮನೆ ಬರಲೇ ಇಲ್ವಲ್ಲ, ನಾನೇ ಬರೋಣ ಅಂತ ಅದಕ್ಕೆ ಕೇಳಿದೆ. ನೆನ್ನೆ ಬಂದಿದ್ಯಾ? ಅದೇನೋ ಹೋಗೋದು ನಮ್ಗೆ ಜ್ಞಾಪಕನೇ. ಅದಕ್ಕೆ ನಾನು ನೆನ್ನೆ ಬಂದಿರೋದು ಗೊತ್ತಿಲ್ಲ, ನನಗೆ ನಿಗಾ ಇಲ್ಲ. ನಾನೇ ಬರ್ಬೋದಲ್ಲಪ್ಪ ಅಂದ್ಕೊಂಡೆ, ಅದಕ್ಕೆ ಫೋನ್ ಮಾಡಿದೆ ಕಣೆ. ಸರಿ ಕಣವ, ಯಾಕೋ ಬರ್ತಾ ಮರು ಜಾಸ್ತಿ ಆಯ್ತಾ ಇದೆ. ಆಮೇಲೆ ಇನ್ನೇನು ಸಮಾಚಾರ? ಹುಷಾರಾಗಿರೋ ಜಪ ಮಾಡಿ. ಅವನು ನಾಷ್ಟ ಅನ್ನ ಸಾರಿತ್ತು, ಊಟ ಮಾಡಿದೆ. ಈಗ ಏನು ಮಾಡೋದು? ಅನ್ನ ಇಟ್ಬಿಡ, ಯಾವುದೋ ಒಂದು ಹೊಟ್ಟೆ ತುಂಬೋದು. ಸರಿ ಬಿಡುವ. ಸರಿ, ಅದೇ ನಾನು ಯಾವಾಗ ಬರಬೇಕು ಅಂತ ಯಾವಾಗ ನೀನೇ ಬಂದು ಕರ್ಕೊಂಡು 6 ಗಂಟೆ ಇನ್ನು ಕೇಳಲ್ಲ, ಆಯಿತಾ? ಏನೇನು ಟಚಿಂಗ್ ನಡೀತಾ ಇದೆ ಅಂತ ಲಕ್ಷ್ಮಣನಿಗೆ ಗೊತ್ತಿಲ್ಲ ಅನ್ಕೊಟ್ರೆ ಅಡ್ಡ ಅಂತ ದಾಟಿ ಆಗಿದ್ರೆ ಹುಲ್ ತಿನ್ನಿಸ್ಬಿಟ್ಟಿರೋರಿಗೆ ಸ್ವತಂತ್ರ. ಯಾರ ಮನೆಗೆ ಹೋಗಲ್ಲ, ನನ್ನ ಜೀವ ಇರೋ ತನಕ ನೋಡೋಣ. ಹೆಂಗೋ ಅಷ್ಟಾಗೋ ಕಟ್ತೀನಿ, ಸಹಾಯ ಅಂತ ನಾನು ಮಾಡಿರ್ತೀನಿ. ಯಾರ ಮನೆಗೆ ಹೋಗಲ್ಲ. ಎಷ್ಟಾಗತ್ತಪ್ಪ ಜನ, ನನಗೆ ತಿನ್ನಿಸ್ಬಿಟ್ಟಾರ. ಜೀವ ಕಳೆದಿದ್ರೆ ಮೆಸೇಜ್ ಮಾಡಿದ್ರು. ಹೆಂಗೋ ಪುಣ್ಯಾತ್ಮ ಚಿಕ್ಕದಾಯಿತು, ವಂಶ ಚೆನ್ನಾಗಿ ಮಾಡಿದೆ. ಯಾರು ಮಕ್ಕಳು ಬೇಗ ತಿಳಿಸಿ ತಿಳಿಸಿ ಒಂದು ದೇವಸ್ಥಾನ ಹಾಕೋದು. ಪುಣ್ಯಾತ್ಮ ದೇವ ಮಕ್ಕಳು ಚೆನ್ನಾಗಿ ನಂದು ಸಾಯಿದಲ್ಲ, ನಾನೇ ದಾಡಿ ಹೋಗ್ಬೇಕು ಅಷ್ಟೇ. ನಾವಿನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ವಲ್ಲ. ತಿಂಡಿ ಅಂತೂ ಮಾಡಿಲ್ಲ, ಕಾಪಿನಾರು ಕುಡಿಯವ ಕಾಯ್ಸು. ಸಾಕಾಗಲ್ಲ ಅದು ಬೇಡ 16 ಕುಡಿಯವ ಕಾಯ್ಸು.
ಸಲ ಅಣ್ಣ ದುಡ್ಡು ಕೊಟ್ಬಿಟ್ಟು ಇದು ನೋಡ್ಬಿಟ್ಟು ನಾನು ಎಲ್ಲ ಗಿಡ್ಲಿ ತರಿಸ್ತೀಯ ಅನ್ಕೊಂಡಿದ್ದೆ. ಅಲ್ಲ ಅಣ್ಣ ಬೆಳಗ್ಗೆ ಅದೇನೋ ಕತೆ ಹೊಡ್ಬಿಟ್ಟು ಹೋದ್ರಲ್ಲ, ಕೊಟ್ಬಿಟ್ಟು 50 ರೂಪಾಯಿನ ಇಟ್ಕೊಂಡು 50 ರೂಪಾಯಿನ ಕೊಟ್ಬಿಟ್ಟು ಹೋದ್ರಲ್ಲ, ಎಲ್ಲ ನಾಷ್ಟಕ್ಕೇನೋ ಕೊಟ್ಬಿಟ್ಟು ಹೋದ್ರು ಅಂದ್ಕೊಂಡೆ. 2 ರೂಪಾಯಿ ಈಗ ಏನು ತರಬೇಕು ಅದರಲ್ಲಿ? ಕಾಫಿ ಪುಡಿ ನೆನ್ನೆ ಇಡ್ಲಿ ತಿಂತೀನಿ ಅಂದಲ್ಲ. 30 ರೂಪಾಯಿ ಇಡ್ಲಿಗೆ 30 ಆಗುತ್ತಾ? ಏನು 10 ರೂಪಾಯಿ ಕೊಟ್ಟಾರ? ಕಾಫಿ ಪುಡಿ ತಗೋಬಾರ. ಇಷ್ಟೊತ್ತವರೆಗೆ ಟೆಲಿವಿಷನ್ ಆಯಿತು, ಈಗ ರೇಡಿಯೋ. ಅಂದರೆ ಇಷ್ಟೊತ್ತಿಗೆ ವಿಷುವಲ್ ಎಫೆಕ್ಟ್ಸ್ ಸಮೇತ ಇವರು ನಮ್ಮಜ್ಜಿ ಬೆಳಿಗ್ಗೆಯಿಂದ ಸಾಯಂಕಾಲ 11 ಗಂಟೆವರೆಗೂ ಕುಯ್ದ್ರು. ಇವರು ಹಿಪ್ ಹಾಚ್ಕೊಂಡ್ರು. ಅವರು ಸುಸ್ತಾಗೋಯ್ತು ಪಾಪ, ಮಾತಾಡಿ ಒಂದೇ ಸಮ ಮಾತಾಡೋರು. ಈಗ ಈ ಬಡಿಯಕ್ಲಿ ಶುರು ಮಾಡಿದ್ರು. ಏನಂದರೆ ನಮ್ಮ ಅಜ್ಜಿ ಏನೆಲ್ಲ ಮಾತಾಡಿದ್ರು ಗೊತ್ತಾ, ಕೊನೆಗೆ ನೂಡಲ್ಸ್ ಮಾಡ್ಕೊಬಂದು ಕೊಟ್ಟಾಗಲೂ ನೂಡಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅರ್ಧ ಗಂಟೆ ಮಾತಾಡೋರು ಇವರು ಒಂದೇ ವಿಷಯನ. ಈ ನೂಡಲ್ಸ್ ಅವ್ರಿಗೆ ಗೊತ್ತೇ ಇಲ್ಲ ಹಿಂಗೆಲ್ಲ ಮಾಡಬೇಕು ಅಂತ, ಹೆಂಗೆ ಮಾಡೋದಿದೆ, ಎಷ್ಟು ನೀರು ಹಾಕಬೇಕು, ಹಂಗೆ ಅಂತ ಕೇಳಿದ್ರು. ಇವರು ಕೇಳಿದ್ದೇ ಪ್ರಶ್ನೆಗಳನ್ನ ಅರ್ಧ ಗಂಟೆ ಕೇಳಿದ್ರು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಬತ್ತ ಸಂಜೆ ಹೊರಟಾರಲ್ಲ, ಆವಾಗ ಆಡಿಯೋ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ 1 ಅವರ್ ರೆಕಾರ್ಡ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ 1 ಅವರ್ ಎಷ್ಟು ಕುಯ್ತಾರೆ ಇವರು ಅನ್ನೋದನ್ನು ಪ್ರೂವ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ಪ್ರತಿ ದಿವಸ 2 ಅವರ್ಸ್ ರೆಕಾರ್ಡ್ ಮಾಡ್ತೀನಿ. ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ ಮಾಡ್ತೀನಿ. ಆವಾಗ ಇಲ್ಲಿ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಮತ್ತು ಇವರು ಟಾರ್ಗೆಟ್ ಯಾವ ರೇಂಜಲ್ಲಿ ಮಾಡ್ತಾರೆ ಅನ್ನೋದು ಪ್ರೂವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದೇ ಈಗ ಟೆಲಿವಿಷನ್ ಆಯಿತು ಒಳಗಡೆ, ಇಲ್ಲಿ ರೇಡಿಯೋ. ಯಾಕಿದು ರೇಡಿಯೋ ಅಂದರೆ ಬರೀ ಆಡಿಯೋ ಮಾತ್ರ ಕೇಳಿಸೋದು ಒಳಗಡೆಗೆ, ಅದಕ್ಕೆ. ಈಗ ಅನ್ನಂಗೂ ಇಲ್ಲ, ಈಗ ಅನುಭವಿಸೋಕ್ಕಾಯ್ತಾ ಆಗಲ್ಲ. 2 ಥರದ ಸಾಯ್ತಾ ನಾನು ಇಲ್ಲಿ ಇರುವಂಥ ತಾನೇ. ನೀ ಫೋನ್ ಮಾಡಿಲ್ಲ ಅಷ್ಟಿನಿಂದ ಏನು ಎತ್ತ ಅನ್ನೋದು ಫೋನ್ ನಂಬರ್ ಪುಸ್ತಕನೇ ಹಾಳು ಮಾಡ್ತೀನಿ. ಅಯ್ಯ ಇದ್ಯಾಕೆ ಮೇಡಮ್ ಫೋನ್ ಮಾಡ್ಬೇಕಾಯ್ತಾರ, ಯಾಕೋ ಮಾಡಲೇ ಇಲ್ಲ. ಸರಿ ಧ್ಯಾನ ಮಾಡ್ಕೊಂಡು ಫೋನ್ ಮಾಡಿಲ್ವಲ್ಲ, ಮಾಡಬೇಕಾಗಿತ್ತು. ಅವ್ರು ಮಾತಾಡಿದ್ಮೇಲೆ ಇಲ್ಲಿ ಮುಸ್ಲಿಮ್ ಮನೆಯವ್ರು ಇದ್ದಾರಲ್ಲ, ಹೊಸ್ದಾಗಿ ಬಂದಿದ್ದಾರಲ್ಲ, ಇವರು ಗುಣ ಅಂತಿದ್ರು. ಸೊ ಇವ್ರದ್ದು ನಿಂತು 5 ನಿಮಿಷ ಇಲ್ಲ ಅವರು ಆಗಲೇ ಹೊರಡೋದು. ಸೊ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಎಷ್ಟು ಗಂಟೆಗೆ ಶುರುವಾಗಿರೋದು ಗೊತ್ತಾ, 5 ಗಂಟೆ ಇವರು ನಮಾಜ್ ಕೂಗ್ತಾರಲ್ಲ, ಮುಸ್ಲಿಮ್ಸ್ ನಮಾಜ್ ಆಯ್ತಲ್ಲ, ಸೊ ಆ ಟೈಮಲ್ಲಿ ಶುರುವಾಗಿದ್ದು. ಈಗ 11:15 ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ಅವರು, ಕಂಟಿನ್ಯೂಸ್ ಆಗಿ ಒಂದೇ ಸಮ. ಈಗ ಅದನ್ನೇ ಅನುಭವಿಸಂಗಿಲ್ಲ ಹಂಗೆ ಅಂತ ಮಾತಾಡ್ತಿರಲ್ಲ, ಅದನ್ನೇ ಏನು ಮಾಡೋಕ್ಕದ್ದು, ಅನುಭವಿಸಂಗಿಲ್ಲ ಹಂಗೆ ಅಂತ ಕತೆ ಹೊಡಿತಾರಲ್ಲ ಕಂಟಿನ್ಯೂಸ್ ಆಗಿ. ಯಾಕೆ ಅದು ಇವತ್ತು ಇಷ್ಟೊಂದು ಪ್ರೆಷರ್ ಬಿಲ್ಡ್ ಮಾಡ್ತಾ ಇರೋದು ಅಂದರೆ, ನಿನ್ನೆ ನಾನು ನಮ್ಮ ಅಜ್ಜಿಗೆ ಹೇಳಿದ್ದೇನೆಂದರೆ, ಬೆಳಗ್ಗೆ ನಾಷ್ಟನೂ ಬೇಡ ನನಗೆ, ಊಟನೂ ಬೇಡ, ಕೆಲಸ ಐತೆ ಒಂಚೂರು ಕೆಲಸ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಊಟದಲ್ಲಿ ಆಳುಮೂಳು ಹಾಕ್ಕೊಟ್ಬಿಡ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹಂಗಂದೆ. ಅದಕ್ಕೆ ತಕ್ಷಣ ಅವರ ಎಚ್ಚೆತ್ಕೊಬಿಟ್ಟು ಸುಮ್ಮನೆ ಆಗೋದ್ರು. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡ್ಕೊಂಡವ್ರೆ ಗುರು. 5 ಗಂಟೆಗೆ ದಡ ಬೆಳಗಾನೂ ಎದ್ದು ಟಾಯ್ಲೆಟ್ಗೆ ಹೋಗೋದು, ದಡ ಅನ್ಸ್ಕೊಂಡು ಮಾಡೋದು. ಒಂದ್ಸರಿ ನಮ್ಮ ಡ್ಯಾಡಿ, ಒಂದ್ಸರಿ ನಮ್ಮ ಅಜ್ಜಿ ಶುರು ಮಾಡ್ಕೊಂಡ್ರು. ಸೊ ಅದಾದಮೇಲೆ ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರು. 5 ಗಂಟೆಗೆ ಇನ್ನೊಂದು ಇವತ್ತಿನ ತಮಾಷೆ ವಿಷಯ ಏನಂದರೆ, 5 ಗಂಟೆಗೆ ನಮ್ಮ ಡ್ಯಾಡಿ ಎದ್ದು ಗಲಾಟೆ ಮಾಡೋರು, ಸೌಂಡ್ ಮಾಡೋರು. ಆವಾಗ ನಮ್ಮ ಅಜ್ಜಿ ಬೈಯೋರು, ಯಾಕಪ್ಪ ಇಷ್ಟೊತ್ತಿಗೆ ಎದ್ದಿದ್ಯಾ, ಯಾವ ಆಫೀಸ್ಗೆ ಹೋಗ್ಬೇಕಿತ್ತಪ್ಪ ನೀನು, ಹಂಗೆ ಅಂತ ನಮ್ಮ ಅಜ್ಜಿ ಶುರು ಮಾಡ್ಕೋಬೇಕಿತ್ತು. ಆ್ಯಕ್ಚುಲಿ ಇವತ್ತು ಆ ಥರ ನಡೀಲಿಲ್ಲ, ವಿಚಿತ್ರವಾಗಿ ನಡೀತು. ನಮ್ಮ ಅಜ್ಜಿನೇ ಎದ್ಬಿಟ್ಟು ಫಸ್ಟು ಅವರೇ ಟಾಯ್ಲೆಟ್ಗೆ ಹೋಗೋಕೆ ಶುರು ಮಾಡಿದ್ರು. ನಮ್ಮ ಡ್ಯಾಡಿ ಕೇರ್ ಟೇಕರ್ ಥರ ಶುರು ಮಾಡ್ಕೊಂಡ್ರು ಕೆಲಸ ಮಾತಾಡೋಕ್ಕೆ. ಅಕ್ಕ ಏನಾಯ್ತಕ್ಕ, ಅಕ್ಕ ಹುಷಾರಾಗಿದೆಯಾ ನೀನು, ಅಕ್ಕ ಏನಾಯ್ತಕ್ಕ ನಿನಗೆ ಅಂದ್ಕೊಂಡು ಶುರು ಮಾಡ್ಕೊಂಡ್ರು ಇಬ್ಬರು. ಇವರು ಬೆಳಗ್ಗೆನೇ ನಳ್ಳಾಡಿದ್ರು. ಅಯ್ಯೋ ಏನೋ ಬಿದ್ದೋಯ್ತಾ ಇದ್ದೀನಿ, ಯಮ ಕಾಣ್ತಾ ಇದ್ದಾನೆ அந்த ಕಣ್ಣಲ್ಲಿ. ಆಲ್ರೆಡಿ ವೆಹಿಕಲ್ ತಗೊಂಬಂದು ನಿಂತು ಕೊಟ್ಟಬಿಟ್ಟವನೇ, ಎಮ್ಮೆ ಮೇಲೆ ಹೋಯ್ತಾ ಇರೋದೆ. ನಾನು ಆ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ರು. ನಮ್ಮ ಡ್ಯಾಡಿ ಪಾಪ ಯಾವ ರೇಂಜಲ್ಲಿ ಕೇರ್ ತಗೊಳ್ತಿದ್ರು ಅವ್ರಿಗೆ ಅಂದರೆ, ಅಯ್ಯೋ ಶಿವ. ಸುಮಾರು 8 ಗಂಟೆವರೆಗೂ ಇದ್ದರು ನಮ್ಮ ಡ್ಯಾಡಿ ಕೂಡ ಇವತ್ತು. ಸೊ ಕಾಫಿ ಮಾಡಿ ಆಳು ಮುಳೆಲ್ಲ ಮಾಡಿ ಇನ್ನೇನು ಪಾತ್ರೆ ಬೆಳಗಬೇಕು ಅನ್ನೋ ಸೆಮಿ ಕೊಡೋದ್ರು. ಅದೇ ಬೆಳಿಗ್ಗೆ ಫಸ್ಟ್ ವಿಷಲ್ ಕವರ್ ಮಾಡಿದ್ದೀನಲ್ಲ ಟಾಯ್ಲೆಟ್ದು, ನಂಬರ್ 2 ಹೋಗೋ ಜಾಗದಲ್ಲೆಲ್ಲ ಗಲೀಜು ಮಾಡೋಗಿದ್ರು ನೀರು ಹಾಕಿದೆ ಅಂತ. ಸೊ ಅಲ್ಲಿಂದ ಆ ಸಮಯದಲ್ಲಿ ಹೋಗಿರೋದು ಅವರು, ಅಲ್ಲಿವರೆಗೂ ಅಲ್ಲೇ ಇದ್ದು. ಇಷ್ಟು ದಿವಸ
6 ಗಂಟೆ ಮುಂಚೆ ನಮ್ಮನ್ನು ಬಿಟ್ಬಿಡ್ತಿದ್ರು, ಅಷ್ಟೊತ್ತವರೆಗೂ ಇದ್ದಿದ್ರು. ಸೊ ಕಂಟಿನ್ಯೂಸ್ ಆಗಿ ಬೆಳಗಾನ ಮಾತಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಶುರು ಮಾಡ್ಕೊಂಡವ್ರು ಇನ್ನೂ ನಿಂತಿಲ್ಲ. ನಮ್ಮ ಅಜ್ಜಿದ ರೇಡಿಯೋ ಆಯಿತು, ಟೆಲಿವಿಷನ್ ಆಯಿತು, ಪಕ್ಕ ಲೆಫ್ಟ್ ಹ್ಯಾಂಡ್ ಸೈಡ್ ಇವರು ರೇಡಿಯೋ ಆಯಿತು, ಇವ್ರದ್ದು ರೇಡಿಯೋ ಆಯಿತು. ಈಗ ಪುನಃ ಟೆಲಿವಿಷನ್ ಸ್ಟಾರ್ಟ್ ಆಯಿತು ಒಳಗಡೆ. ಸೊ ಕತೆ ನಡೀತಾ ಇರೋದು. ಏನು ಹೇಳೋದು ಅಂದರೆ ಅದೇ ಹೇಳೋದಲ್ಲ, ಫಸ್ಟ್ ಅದಕ್ಕೆ ವೀಡಿಯೋ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು, ಅವ್ರ ಮಾತು ಕೇಳಿ ನನಗೆ ಸಾಕಾಗೋಯ್ತು. ಅದಕ್ಕೆ ದೀಚೆ ಬಂದ್ಬಿಟ್ಟು ಅట్లాಗೆ. ಆ್ಯಕ್ಚುಲಿ ಹುಡುಗರು ತುಂಬ ಹೊತ್ತಿನ ಗಲಾಟೆ ಮಾಡ್ತವೆ. ಅವಮ್ಮ ಈಗ ಸ್ವಲ್ಪ ಹೊತ್ತಲ್ಲಿ ಹೋಗಿದ್ದು, ಇಲ್ಲೆಲ್ಲ ಬಂದು ಕೂತ್ಕೊಂಡು ಬಾಡ್ಕೊತಿಲ್ಲ, ಈಗ ಸ್ವಲ್ಪ ಹೊತ್ತಲ್ಲಿ ಹೋಗಿದ್ದು. ಅವಮ್ಮ ಹೋದ್ಮೇಲೆ ಈ ಹುಡುಗರ ಗಲಾಟೆ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇವ್ರು ಶುರು ಮಾಡ್ತಾರೆ. ಇವ್ರು ಹೋಗ್ತಾ ಇದ್ದಾರೆ ಇವಾಗ, ಇವ್ರು ಹೋಗ್ತದಂಗೆ ಇವ್ರು ಶುರು ಮಾಡ್ತಾರೆ. ಅವರು ಬಹುಶಃ ಮಿಕ್ಸ್ಚರ್ ತರಿಸೋದಕ್ಕೋಸ್ಕರ ಹುಡುಕಾಡ್ತಾವ್ರು ದುಡ್ಡನ್ನು. ಕಾರ ಬಂದು ಅವ್ರಿಗೆ ನಂಚ್ಕೊಳ್ಳೋಕೆ ಏನೋ ತಿಂದು ಊಟನೇ ಮಾಡಲ್ಲ ಅವರು. ಯಾರು ಇರಬೇಕು ಕಡೆ ಪಕ್ಷ. ಅವ್ರು ಏನು ಮಾಡ್ತಾರೆ ಅಂದರೆ, ಮನೇಲಿ ನೆನೆ ಕಲ್ಲು ಸಕ್ಕರೆ ಇತ್ತು, ಆ ಕಲ್ಲು ಸಕ್ಕರೆ ನೆಂಚ್ಕೊಂಡು ಊಟ ಮಾಡ್ತಾಯಿದ್ರು ಅವರು. ಸೊ ಈಗ ದುಡ್ಡು ಹುಡುಕ್ತಾ ಇರೋದು. ಕರ ಬಂದಿತ್ತು ಅದಕ್ಕೆ 10 ರೂಪಾಯಿ ಅಷ್ಟೇ ಹುಡುಕ್ತಾ ಇರೋದು ಅವರು. ಗಿಡನೂ ಇಲ್ಲ, ಸಡನ್ನು ಗಿಡನೂ ಯಾವುದೂ ಇಲ್ಲ. ಅದೇನೋ ಸಡನ್ನಾಗಿ ಬಂದರೂ ನಾವು ಹ್ಯಾಂಡ್ಲ್ ಮಾಡ್ತೀವಿ. ನೀನು ಈಗಲೇ ಜಸ್ಟ್ 5 ನಿಮಿಷದಲ್ಲಿ ರೆಡಿಯಾಗಿ ನಿಂಪಾಡೋದು. ನೀನು ಯಾರ ಮನೆಗೆ ಹೋದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಪಡೆದ ಬ್ಯಾಗ್ನ ತಕ್ಕ ನನ್ನ ಕತೆ ನಾನು ನೋಡ್ತೀನಿ, ನಿನ್ನ ಕತೆ ನೀನು ನೋಡು ಅಷ್ಟೇ. ಏನು ಜಾಕೆಟ್ ತೊಗೊಳಲ್ಲ, ಜಾತಿ ನೋಡಿದೆ ಸಡನ್ಲಿ ನಿನ್ನೆ ದೂಗುಣಕ್ಕೆ ಹೋಗೋದು 2 ದಿವಸ 3 ದಿವಸ ಅಂತ ಹೇಳ್ತೀನಿ. ಹೋಗೋದು ನಾಳೆ ಅಂತ ನೋಡಪ್ಪ ಹಿಂಗೆ ಹೋಯ್ತಾ ಇದ್ದೀನಿ, ಬಟ್ಟೆ ಬರೀ ನೀನು ಬೇಕಾಗ್ತದೆ ತಗೊಂಡು ಹೋಗಪ್ಪ ಅಂತ ಹೇಳ್ತೀನಿ. ಆಗ ತಗೊಂಡು ಹೋಗು. ಸರಿ, ಈಗ ಸದ್ಯಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಬಿಡು. ಹೇಳಬೋದೇನು? ಕರೆಂಟ್ ಇಲ್ಲ, ಹಾಂ ಅಲ್ಲಿ ಸ್ವಿಚ್ ಹಾಕಿದಂಗೆ ಅದ್ರೊಳಗೆ ಇರ್ತದಲ್ಲ, ಅದು ತೆಗೆದ್ಬಿಟ್ರೆ ಇದು ಬರಲ್ವಾ ಅಂದೆ. ಅದು ತೆಗೆದ್ಬಿಟ್ರೆ ಈಗ ಹೆಂಗೆ ಬಂದ್ಬಿಟ್ಟದೆ ಕರೆಂಟು? ಅದು ಚಕ್ರಕ್ಕೆ ಮಾಡ್ಕೊಳಕ್ಕಿಲ್ವಾ? ಏನು ಚಕ್ರ? ಅದೇನೋ ಕೆಳಗಡೆ ಏನು ಚಕ್ರ? ಇದಕ್ಕೆ ಕರೆಂಟ್ ಕನೆಕ್ಷನ್ ಕೊಡ್ತಾರೆ ಜಂಕ್ಷನ್ ಮೇನ್ ಬಾಕ್ಸ್ಗೆ. ಅದೇನು ಇಲ್ಲಿ ಕರೆಂಟ್ ಉತ್ಪತ್ತಿ ಆಗ್ಬಿಟ್ಟೋದು? ಎಲ್ಲ ಕಣ ಜಂಕ್ಷನ್ ಕೊಟ್ಕೊಂಡು ಅದು ಆಫ್ ಮಾಡೋಕ್ಕಾಗಲ್ವಾ ಅಂದೆ. ಅದನ್ನೇ ಹೇಳ್ತಾ ಇರೋದು. ಇದು ಕರೆಂಟ್ ಪ್ರೊಡ್ಯೂಸ್ ಮಾಡೋದ? ಇದು ಇದ್ರಲ್ಲಿ ಕರೆಂಟ್ ಜನರೇಟ್ ಆದ? ಓಲಿ ಕರೆಂಟ್ ಬಂದ? ಇದು ಕರೆಂಟ್ ಉತ್ಪಾದನೆ ಮಾಡೋದ ಡಿವೈಸ ಇದು? ಅದು ಹಾಕೊಂಡೇ ಬರಬೇಕಾ? ಇಲ್ಲ, ಹಂಗೆ ಬಂದದ? ಅದಕ್ಕೆ ಸ್ಟಾಕ್ ಬರಲ್ಲ ಅದು. ಇದ್ರೊಳಗೆ ಸ್ಟಾಕ್ ಕರೆಂಟ್ ಇಲ್ಲಿಂದ ಬಂದದ್ದು ಇದು? ಇದ್ರೊಳಗೆ ಒಂದು ಮೊಬೈಲ್ ಚಾರ್ಜ್ ಮಾಡ್ಬಿಟ್ರೆ ಏನಾಗ್ಬಿಟ್ಟದು? ಅಲ್ಲಿ ಗೌರ್ಮೆಂಟ್ ಅವ್ರು ಮತ್ತೆ ಆಗ್ದಂಗೆ ಹೇಳಿ. ಈಗ ನನ್ನ ಮೊಬೈಲ್ ಕನೆಕ್ಟ್ ಮಾಡಿದಾಗ 35% ಇದು, ಈಗ 52% ಆಯ್ತು. 15% ಬ್ಯಾಟ್ರಿ ಚಾರ್ಜ್ ಆಗೈತೆ. ಮ್ಯಾಕ್ಸಿಮಮ್ ಒಂದು 10 ನಿಮಿಷ 15 ನಿಮಿಷ ಆಗಿರ್ಬೋದಪ್ಪ ನಾನು ಚಾರ್ಜ್ ಮಾಡಿ. ಹಾಕ್ದೆ ಅದು ಹೆಂಗೆ ಚಾರ್ಜ್ ಆಗ್ಬಿಟ್ಟದು ಮೊಬೈಲು ಕನೆಕ್ಷನ್ ಕೊಡ್ದೆ? ಅದಕ್ಕೆ ಮಾಡೋಕ್ಕಿದೇನು ಈಗ ಕರೆಂಟ್ ಜನ್ರೇಟ್ ಮಾಡೋಂಥ ಇದು ಏನಾದರೂ? ಇದು ಜಂಕ್ಷನ್ ಬಾಕ್ಸು, ಬರೀ ವೈರ್ ಇರುತ್ತೆ ಇದ್ರೊಳಗೆ ಅಷ್ಟೇ. ಈಗ ಆಲ್ರೆಡಿ 1/4 ಗಂಟೆಯಲ್ಲಿ 2 ಸರಿ ಹೇಳ್ತಾರೆ. 2ನೇ ಸರಿ ಹೇಳ್ತಾರೆ. ಏನ ಅಲ್ಲಿಗೆ ಹಾಕ್ಬಿಟ್ರೆ ಕೂತ್ಕೊಂಡು ಕೆಲಸ ಮಾಡೋದಂಗೆ? ಕೆಲಸ ಮಾಡೋಕ್ಕೆ ತೊಂದರೆ ಆಯ್ತದೆ ಅಂತ ಅಲ್ಲೂ ಹಾಕೊಂಡು ಇದು ಹಾಕ್ಬೇಕ? ಅಲ್ಲಿಂದ ಜಂಕ್ಷನ್ ಅದು ಹಾಕೊಂಡು ಇದು ಹಾಕೊಂಡಿರೋದಲ್ಲ, ಎರಡು ಒಂದೇ. ಇದು ಇಲ್ಲಿಂದ ಅಲ್ಲಿಗೆ ವೈರ್ ಹಾಕೊಂಡಿದ್ದೀವಿ ಅಷ್ಟೇ. ಚರಣ ಕರೆಂಟ್ ಬಿಲ್ಲೇ ಬರೋಲ್ವಲ್ಲವ? ಕರೆಂಟ್ ಬಿಲ್ಲು ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಕರೆಂಟ್ ಬಿಲ್ಲು ಬಿಟ್ಟಿಯಾಗಿ ಕೊಡ್ತಾರಲ್ಲವ ಕರೆಂಟ? ಹಾಂ,
ಕರೆಂಟ್ ಬಿಲ್ ಯಾರು ಕಟ್ತಾರೋ ನೆನ್ನೆನೇ ಮಂಜು ಆಂಟಿ ಬಂದಾಗ ಕತೆ ಹೇಳಲಿಲ್ವಾ, ನಾನೇ 3 ವರ್ಷ ಹಿಂದ್ಗಡೆ ಕಟ್ಟಿದ್ದೆ, ನಮಗೆ 150 ರೂಪಾಯಿ ಬ್ಯಾಲೆನ್ಸ್ ಕೊಡಬೇಕು ಅವರು, 3 ವರ್ಷ ಆಯಿತು ಕರೆಂಟ್ ಬಿಲ್ ಕಟ್ಟಿ, ಅವಾಗೇನು ಕಟ್ಟಿಲ್ಲ ನಾನು ಅಂತ. ನೆನ್ನೆನೇ ಮಂಜು ಆಂಟಿ ಬಂದಿದ್ದಾಗ ಹೇಳಲಿಲ್ವಾ, ಕರೆಂಟ್ ಬಿಲ್ ಬಗ್ಗೆ ಮಾತಾಡಲಿಲ್ವ ಅವರು, 3 ವರ್ಷ ಆಯಿತು ಕರೆಂಟ್ ಬಿಲ್ ಕಟ್ಟಿ ನಾನು ಅಂತ. ಅದೇನೇನೋ ಅಂತ ಮಾತಾಡಬೇಕು ಒಟ್ಟು ನಾನು ಮಾತಾಡ್ತಿದ್ದಾರೆ. ಓ ಅಖಿಲ ಕರ್ನಾಟಕದಲ್ಲಿ, ಪೂರ್ತಿ ಅಖಂಡ ಕರ್ನಾಟಕದಲ್ಲಿ ಯಾರು ಕರೆಂಟ್ ಬಿಲ್ ಕಟ್ತಿಲ್ಲ ಕಣವ, ಎಲ್ರಿಗೂ ಪುಕ್ಸಟ್ಟೆ ಕರೆಂಟು. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಿಂದಲೂ ಪುಕ್ಸಟ್ಟೆ ಕರೆಂಟ್ ಎಲ್ಲರಿಗೂ. ಸರಿ ಬಿಲ್ ಕಟ್ತಾರೆ ಯಾರು? ನಾನೇ ಕಟ್ಟೋದು. ತೋರಿಸು ನೋಡ್ತೀನಿ ಬಿಲ್ಲ. ಈಗ ನಾನು ಹುಡುಕ್ತೀನಿ ಬಂದು ಅದಕ್ಕೆ. ಓ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಎಲ್ರಿಗೂ ಬಿಟ್ಟು ಕರೆಂಟ್ ಕಳ್ಸೋದು ಕೂತ್ಕೊಳ್ಳವ. ಇದು ಕಟ್ಟೆ ಅವ್ರದ್ದೆಲ್ಲ ಬೇರೆ ಇಲ್ವಾ ರಸೀದಿಗಳು ಕಟ್ಟಿರೋದು? ಜಾಸ್ತಿ ಓಡಿಸಿದ್ರೆ ಬರ್ತದೆ, ಮಿನಿಮಮ್ ಎಲ್ರಿಗೂ ಒಂದು ಯೂನಿಟ್ ಫಿಕ್ಸ್ ಮಾಡಿರ್ತಾರೆ, ಆ ಯೂನಿಟಿಂದ ಜಾಸ್ತಿ ಬಂದರೆ ಬರ್ತದೆ. ಅಷ್ಟು ಇಷ್ಟು ಅಂತ ಕಟ್ಟಲೇಬೇಕು, ಬಿಲ್ಲು ಕಟ್ಟಲೇಬೇಕು ಅಂತ ಏನಿಲ್ಲ, ಮಿನಿಮಮ್ ಚಾರ್ಜು ಇಷ್ಟು ಬಿಟ್ಟಿಗಿರ್ತದೆ, ಅದನ್ನ ಎಕ್ಸ್ಟ್ರಾ ಓಡಿಸಿದ್ರೆ ಅದು ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಷ್ಟೇ. ನಿಮ್ಮ ಮನೇಲಿ ಟಿ ವಿನೂ ಓಡಿಸಲ್ಲ, ನೀವು ಓಡಿಸೋದು 1-2 ಬಲ್ಪು, ಅದಕ್ಕಿದೆ ಎಷ್ಟು ಕರೆಂಟ್ ಬಂದದ್ದು? ಅದೇನೋ ಕಟ್ಟಿದ್ಯಾ, 1000 ರೂಪಾಯಿ ಕಟ್ಟಿದ್ಯಾ, ಸುಮ್ಮನಿರವ ಆಯಿತು. ಈ ತಿಂಗಳು 1000 ರೂಪಾಯಿ ಕಟ್ಕೊಂಡ್ಬಂದಿದ್ಯಾ, ಸುಮ್ಮನಿರವ ಆಯಿತು. ನಿನ್ನ ಕುದುರೆ ಹೋಗಲಿ, ನಿನ್ನ ಜೊತೆ ವಾದ ಮಾಡೋಷ್ಟು ಬುದ್ಧಿವಂತ ನಾನಲ್ಲ. ಈ ಮೊಬೈಲ್ ಚಾರ್ಜ್ ಮಾಡಿದ್ರೆ 1000 ರೂಪಾಯಿ ಕರೆಂಟ್ ಬಿಲ್ ಬಂದ್ಬಿಟ್ಟದವ, ಮಾತಾಡ್ತೀಯಲ್ಲ ನೀನು. ಇವಾಗ ಕೇಳ್ಕೊಬೋವ, ಅದು ಯಾರೋ ಈಗ ಬುದ್ಧಿವಂತರು ಕೇಳ್ಕೊಬಂದಿಯಲ್ಲ, ನನ್ನ ಮೊಮ್ಮಗ ಮೊಬೈಲ್ ಚಾರ್ಜ್ ಮಾಡ್ತಾನೆ, ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ, ಸಾಯಂಕಾಲದಿಂದ ಬೆಳಿಗ್ಗೆ ಗಂಟ ಪೂರ್ತಿ 24x7 ಚಾರ್ಜ್ ಮಾಡಿದ್ರು ಎಷ್ಟು ಕರೆಂಟ್ ಬಿಲ್ ಬರ್ತದೆ ಅಂತ ಕೇಳ್ಕೊಬೋವ, ನೋಡ್ತೀನಿ. ಬೆಳಿಗ್ಗೆಯಿಂದ ಸಾಯಂಕಾಲ, ಸಾಯಂಕಾಲದಿಂದ ಬೆಳಿಗ್ಗೆ ಗಂಟ ಬೆಳಗಾನ ಹಾಕೊಂಡೇ ಇರ್ತಾನೆ, ಕರೆಂಟ್ ಬಿಲ್ ಎಷ್ಟು ಬರ್ಬೋದು ಅಂತ ಸುಮ್ಮನೆ ಕೇಳೋ ಒಂದು ಅಂದಾಜು. ಅದನ್ನು ಕೇಳ್ಕೊಬಂದು ಇದನ್ನು ಕೇಳ್ಕೊಬರೋಕ್ಕಾಗಲ್ದಾ? ಅವ ಅದನ್ನು ನೀವು ಮಾಡಬೇಕಾಗಿರೋದು ಫಸ್ಟು. ಸುಮ್ಮನೆ ಕುತ್ಕೊಂಡ್ರೆ ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಂಡ್ರೆ ನೀನು ಇಲ್ದಿರೋದೆಲ್ಲ ಆಡ್ತಿದೆ. ಇದಕ್ಕೇನು ಕಮ್ಮಿ ಇಲ್ಲ. ತಲೆ ಎಲ್ಲ ಮಾತಾಡ್ತಿರೋದು ಇನ್ನೂ ನಾನಲ್ಲ. ಈಗ ಕರೆಂಟಿನ ವಿಷಯ ಯಾಕೆ ಬತ್ತು ಹೇಳು ನೋಡ್ತೀನಿ. ಕರೆಂಟಿನ ವಿಷಯ ಯಾಕೆ ಬತ್ತು ಹೇಳು ನೋಡವ. ಯಾಕಾರು ಬರೋದಲ್ಲ ಕಣವ. ಈಗ ಮೊಬೈಲ್ ಕರೆಂಟಿನ ವಿಷಯ ಯಾಕೆ ಬತ್ತು ಅದನ್ನು ಹೇಳು. ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅಂತ ಬತ್ತು ಅಲ್ವಾ, ಯಾಕೆ ಬತ್ತು? ಸುಮ್ಮನೆ ಕರೆಂಟಿನ ವಿಷಯ ಬತ್ತಾ ಮತ್ತೆ? ಹಾಂ ಅದೇ ಮಾತಾಡಿದ್ದೆ ಬತ್ತು. ಯಾಕೆ ಮಾತಾಡಿದೆ? ಒಂದು ವಿಷಯ ಇರಬೇಕಲ್ವ ಮಾತಾಡೋಕ್ಕೆ ವಿಷಯನೇ ಇಲ್ಲ, ಅದು ಹೆಂಗೆ ಬಂದ್ಬಿಡ್ತು? ಈ ಮೊಬೈಲ್ ಚಾರ್ಜ್ ಕೊಟ್ಟೋದಕ್ಕೆ ತಾನೇ ಬಂದಿದ್ದು ವಿಷಯ. ಮೊಬೈಲು ಅಷ್ಟೊತ್ತಿಂದ ಹಾಕ್ಕೊಂಡೇ ಇದೆಯಲ್ಲ, ಕರೆಂಟ್ ಬಿಲ್ ಬರಲ್ವಾ ಜಾಸ್ತಿ ಅಂದ್ಕೊಂಡು ಟಾಪಿಕ್ ಎತ್ಕೊಂಡೋದಕ್ಕೆ ಬಂದಿದ್ದು. ನಾನು ಬಿಟ್ಟು ಕರೆಂಟು ಗೌರ್ಮೆಂಟಿಂದ ಬರ್ತದೆ ಅಂದದಕ್ಕೆ ನೀನು ಗುಡು ಅಂತ ಓಡೋಕೆ ಅದನ್ನು ಬೇರೆ ಎನ್ಕ್ವೈರಿ ಮಾಡ್ಕೊಬಂದೆ. ಸರಿ ಏನಾರು ಒಂದ್ಯಾ ಬಾ ಹೋಗವ, ಆಯಿತು ಅದೇ ಬಾ ನಾನು ಬರ್ತೀನಿ, ಜೊತೆಲಿ ಕೇಳಿಸು ನೋಡ್ತೀನಿ. ಅದ್ಯಾರು ಬೋವಾ, ಅದು ಯಾರು ಕೇಳಿಸು ನೋಡ್ತೀನಿ ನಾನು. ಬಾವು ಸ್ವಲ್ಪ ಕುತ್ಕೊಳ್ಳೋ ಹಾಕೊಂಡಿದ್ದೀನಿ. ಏನೋ ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಬಿಟ್ರೆ ಬಂದ್ಬಿಡ್ತೀರ್ಗ 1000 ರೂಪಾಯಿ ಕರೆಂಟ್ ಬಿಲ್ಲು. ಅದಕ್ಕೆ ಮಾತಿಗೆ ಒಂದು ತೂಕ ಇರ್ಬೇಕು ಕಣವ. ಮಾತಾಡ್ರೆ ಒಂಚೂರು ತೂಕ ಇರಬೇಕು ಮನುಷ್ಯನ ಮಾತಿಗೆ. ಅಯ್ಯೋ ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಬಿಟ್ರೆ ಎಷ್ಟವ ಕರೆಂಟ್ ಬಿಲ್ ಬಂದ್ಬಿಟ್ಟೋದು? ಕರೆಂಟ್ ಬಿಲ್ ಇರಲಿ, ಒಂದು ಮೊಬೈಲ್. ಈಗ ಕರೆಂಟ್ ಬಿಲ್ ವಿಷಯ ಯಾಕೆ ಬಂತು? ನಾನು ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ತಾನೇ ಕರೆಂಟ್ ಬಿಲ್ ವಿಷಯ ಬಂದಿದ್ದು. ಮತ್ತೆ ಇನ್ಯಾಕೆ ಮಾತಾಡ್ದೆ? ಅಲ್ಲ, ಕರೆಂಟ್ ಬಿಲ್ ವಿಷಯ ಯಾಕೆ ಬಂತು ಅಂತ ನಾನು ಕೇಳ್ತಾ ಇರೋದು. ಮತ್ತೆ ತಪ್ಪು ಅಂತಲ್ಲ ಕಣವ, ಮಾತಾಡಿದ್ರೆ ಒಂದು ಬೆಲೆ ಇರಬೇಕು ಕಣವ. ಮಾತಿಗೆ ಒಂದು ತೂಕ ಇರಬೇಕು, ಪೊಳ್ಳಾಗಬಾರ್ದು. ಇಷ್ಟೊಂದು ತೀರಾ ಪೊಳ್ಳಾಗಬಾರ್ದು ಮಾತು ಮನುಷ್ಯನಿಗೆ. ಅದ ನಾನು ಹೇಳ್ಬೇಕಾಗಿ ಬಾತ ನೀನು ಹೇಳ್ತಾ ಇದ್ದೆ.
ಈ ಬಡ್ಡೆ ತವ ಒಬ್ಬರ ಗಲ್ಲಿ ಮೇ ಹಮರ ಕುತ್ತಾ ಈ ಶೇರ್ ಅಂತಾರಲ್ಲ ಹಂಗೆ. ಒಂದು ಕಿಲೋಮೀಟ್ರಿಂದ ಆಚೆಗೆ ಹೋಗಿ ಜೀವನ ಮಾಡಲ್ಲ ಬಡ್ಡೆ ತವು, ಇಲ್ದಿರೋದೆಲ್ಲ ಆಟ ಆಡ್ತವೆ ಇಲ್ಲೇ ಕೂತ್ಕೊಂಡು. ನಾನು ಉದ್ರೋಗಿರೋ ಶಾಟಿಗೆ ಬೆಲೆ ಬಾಳಲ್ಲ ಬಡ್ಡೆ ತವು, ಮಾತ್ರ ಇಲ್ದಿರೋದೆಲ್ಲ ಮಾತಾಡ್ತವೆ. ನಿಮ್ಮ ಅಮ್ಮನ ಮೊಕನ ಕೈ ಹಿಡ್ದು ಹೇಳುವ. ನೀನು ತೆಗಿಯಲ್ವ ಅದನ್ನ ಅಂದೆ. ಈಗಾಗಲೇ 1 ಗಂಟೆಲಿ 4 ಸರಿ 5 ಸರಿ ಕೇಳಿದೆಯಲ್ಲವ. ಅದಕ್ಕೆ ಮರ್ತ್ಕೊಂಡೆ, ಅದಕ್ಕೆ ನೀನು ಮರ್ತೋಯ್ತೆ ಅಂದ್ಬಿಟ್ಟು ನಾ ಹೇಳಿದ್ದೀನಿ ಹೇಳು ಕಿಸ್ಪಾಯ್ದಾಸ ಅಂತ 4 ಸರಿ 5 ಸರಿ ಹೇಳ್ನಾ. ಈಗ ತಾನೇ ಕೇಳ್ಕೊಂಡು 1/4 ಗಂಟೆ ರಾಮಾಯಣ ಮಾಡ್ಕೊಂಡು ಆಚೆಗೆ ಹೋಗಿ ಒಳಗೆ ಬಂದ್ಬಿಟ್ಟು ಪುನಃ ತೆಗಿಯಲ್ವೇನೋ ಅಂದರೆ. ಮೊಬೈಲ್ ಕನೆಕ್ಷನ್ ಕೊಟ್ಟು ಚಾರ್ಜ್ ಮಾಡಿ ಇನ್ನೂ ಒಂದು 50% ಮೊಬೈಲ್ ಚಾರ್ಜ್ ಆಗಲೇ ಒಂದು 5 ಸರಿ ಕೇಳಿದೆಯಪ್ಪ. ಇನ್ನೂ ಆಗಿಲ್ಲ. ಅದೇನು ಮೊಬೈಲ್ ಏನಾರು ಚಾರ್ಜ್ ಕೊಡ್ಕೊಂಡ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಏನಾರು ಜಾಸ್ತಿ ಅದ ನನಗೆ. ಮನುಷ್ಯ ಈ ಮಟ್ಟಿಗೆ ಕೇಳಿಬಾರ್ದಕ್ಕವ ಏನೇ ಆಗಲಿ. ಯಾವ ಮಟ್ಟಿಗಿದ್ದನು? ಮೊಬೈಲ್ ಚಾರ್ಜ್ ಮಾಡ್ಕೊಂಡ್ರೆ ಕರೆಂಟ್ ಬಿಲ್ ಬತ್ತಿ ಅಂದ್ಕೊಂಡು ಆಡ್ತಾ ಕೂತಿದೆಯಲ್ಲ ಅಷ್ಟೊತ್ತಿಂದ ಅದಕ್ಕೆ ಕೇಳ್ತಾ ಇರೋದು. ಅದಕ್ಕೆ ನಾವು ಹಾಕಿದ್ರೆ ಬೇಗ ಆಗಿರ್ತದಲ್ಲ, ಅದಕ್ಕೆ ಕೇಳ್ತಾ ಅದೇನು ಸಿಕ್ಸಿದೆಯಲ್ಲ. ನಿನ್ನ ಮೊಬೈಲ್ ಬ್ಯಾಟ್ರಿನೇ ಡಮರ್ ಆಗೋಗೋದೆ, ನಿನ್ನ ಕನೆಕ್ಷನ್ ಕೊಟ್ಟ ತಕ್ಷಣ ಬ್ಯಾಟ್ರಿ ಫುಲ್ ಅಂತ ತೋರಿಸ್ತದೆ. ಒಂದು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಎಷ್ಟು ಗಂಟೆ ಟೈಮ್ ಚಾರ್ಜ್ ಬೇಕು ಕರೆಕ್ಟಾಗಿ ಹೇಳು ನೋಡಮ್ಮ. ಎಷ್ಟು ವರ್ಷದಿಂದ ಮೊಬೈಲ್ ಬಳಸ್ತಾ ಇದೆ? 0 to 100% ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೊಸ ಮೊಬೈಲ್ಗಳು ಒಂದು ಗಂಟೆ ಟೈಮ್ ತಗೋತವೆ. ಹೊಸ ಮೊಬೈಲ್ಗಳು ಅದುವೇ ಇವತ್ತಿನ ಜನ್ರೇಷನು. ಹಳೆ ಕಾಲದ ಮೊಬೈಲ್ಗಳು 2 ಗಂಟೆ 3 ಗಂಟೆ ತಗೋತವೆ. ಮೊದಲು ಅದ್ರ ಬಗ್ಗೆ ಸ್ಟಾಕ್ ಮಾಡ್ಗಾರು ತಿಳ್ಕೊಂಡು ಆಮೇಲೆ ಮಾತಾಡು. ಸುಮ್ಮನೆ ಎಲ್ಲ ಗೊತ್ತಿರೋರಾಗ ಮಾತಾಡೋದು ಬೇರೆ 5 ನೋಡು, ನೀನು ಮಾತಾಡಬೇಡ, ನಾನು ಮಾತಾಡೋದು ಸುಮ್ಮನೆ ಮಾಡ್ತಾವ. ಒಂದು 5 ಸರಿ ಕಳಾಯ್ತು, ಇನ್ನೊಂದು 4 ಇನ್ನೊಂದು ಕೆಲಸನ ಮಾಡ್ತಾ ಇದ್ದಾನೆ ಇಲ್ಲಿ. ಅದೇನೋ ಮಾಡ್ಕೊಂಡು ನಿಮ್ಮ ಪಾಡು ನೀವು ಇರಿ, ನನಗೊಂಥರ ಹುಚ್ಚಿಡಿಸ್ಬೇಡಿ ನೀವು. ಇಡಿಸ್ತಾರವ ನೀನು, ನಾನಲ್ಲ. ಅದಕ್ಕೆ ಹೇಳುದು. ನಿಮ್ಮ ಕತೆ ನೋಡ್ತಾ ಇದ್ದಾನ. ಯಾರ ಕೈಲೂ ಅನ್ನಿಸ್ಕೊಳ್ಳೋದು ಬೇಡ ನಾನು. ಅವ ನಾ ಅದಕ್ಕೆ 1000 ಸಲ ಹೇಳಿದ್ದು ಪಿಕ್ಚರ್ ಅಭಿ ಬಾಕಿ ಹೇ, ಸುಂದಿರು ಪಿಕ್ಚರ್ ಇಷ್ಟಕ್ಕೆ ಮುಗ್ದಾಗಿಲ್ಲ, ಇನ್ನೂ ಪಿಕ್ಚರ್ ಅದೇ ಅಂತ. ಕ್ಲೈಮ್ಯಾಕ್ಸ್ ಇವಾಗ ತಾನೇ ಸ್ಟಾರ್ಟ್ ಆಗೋದು, ಇಷ್ಟು ಬಗ್ಗೆಯಲ್ಲಿ ಮುಗ್ದೋದು ಪಿಕ್ಚರು. ಕ್ಲೈಮ್ಯಾಕ್ಸ್ ಏನಾದ್ರು ಸ್ಟಾರ್ಟ್ ಆಗಲಿ, ನಂಗೆ ಅವೆಲ್ಲ ಪುರಾಣ ಬೇಡ. ನನಗೆ ಸ್ಟಾರ್ಟ್ ಆಗಿ ನಾನು ನೋಡಕ್ಕೆ ಹೋಗ್ಬೇಕಾಗಿಲ್ಲ ಪಿಕ್ಚರ್ನ. ನೀನು ನೋಡಿದವರು ನೋಡ್ತಾರೆ ತಗೋ. ನೋಡ್ತಾರೆ ಗೊತ್ತಾಯ್ತು, ನೋಡಲಿ. ಅವ್ರು ಬೇಡ ಅನ್ನಕ್ಕದ್ದ ನಾವು. ಸರಿ, ನೆಮ್ಮದಿಯಾಗಿ ಇದ್ರೆ ಸಾಕಾಗದ ನನಗೆ. ನೆಮ್ಮದಿಯ KG ಲೆಕ್ಕದಲ್ಲಿ ಯಾಕೆ ಟನ್ ಲೆಕ್ಕದಲ್ಲಿ ಸಿಗುತ್ತೇನೋ, ಸ್ವಲ್ಪ ದಿವಸ ತಡ್ಕೊಳ್ಳಿ. ಸಕಲ ಸವಲತ್ತು ಸಮೇತ ಕೊಡ್ತಾರೆ, ಅದನ್ನು ಯಾಕಣ ತಗೋ, ನಿನಗೆ ಬೇಕಾದ್ರೆ ನನಗೆ ಬೇಡ. ಕೊಡಿಸ್ತಾ ಇರೋದು ನಾನು ತಗೋ ಏನು ಮಾಡಿ. ಯಾವ ತಂಟೆನೂ ಬೇಡ ಅಂತ ನೆಮ್ಮದಿಯಾಗಿದ್ದರೆ ಹಾಗಿದ್ರೆ ಸಾಕು. ನಾನು ಅನ್ನಿಸ್ಕೊಂಡು ಅವ್ರ ಕೈಲಿ ಅನ್ನಿಸ್ಕೊಂಡು ಬೇಜಾರಾಗಿ ಕಳೆದು ಬಂದಿದ್ದೀವಿ. ಯಾರ ತಂಟೆನೂ ಬೇಡ ಅಂತ. ಸರಿ, ಇಲ್ಲಾರು ನೆಮ್ಮದಿಯಾಗಿದ್ದರೆ ಸಾಕಾಗಲ್ಲ ನಾನು. ಸುಮ್ಮನೆ ಪೊಳ್ ಮಾತಾಡ್ಬೇಕು ಕೂತ್ಕೊಂಡ್ರೆ ಮಾತಾಡಬೇಡ ಅಂತ ಮಾತಾಡ್ತಿರೋ ನೀನು. ಈಗ ಆಯಿತು, ಅದೇನೋ ನಿನ್ನ ಕೆಲಸ ಮುಗಿಸ್ಕೊಂಡು ನೀನು ಪಾಡಿ ನೀರು. ನನ್ನ ತಂಟೆ ಬೇಡ, ಯಾವ ಮಾತು ಬೇಡ.
ಬೇಸಿಕಲಿ ಅವರು ಫೋನೇ ಮಾಡಿಲ್ಲ, ಬೇಕಂತ ಮಾತಾಡ್ತಾರೆ. ಅಂದರೆ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೋಸ್ಕರ. ಅಂದರೆ ಊರಿಗೆ ಬರ್ತೀನಿ ನಾನು, ಮನೆ ಬಾಗಿಲು ಹಾಕ್ಕೊಂಡು ನಂಜನಗೂಡಿಗೆ ಹೋಗ್ಬರ್ತೀನಿ, ನಾನು ಮೈಸೂರಿಗೆ ಹೋಗ್ಬಿಡ್ತೀನಿ ಅಂತ ಮಕ್ಕಳ ಜೊತೆ ಮಾತಾಡ್ತಿರೋದು. ಆ್ಯಕ್ಚುಲಿ ಸುಮ್ಮನೆ ಪ್ರೆಷರ್ ಬಿಲ್ಡ್ ಮಾಡೋದಿಲ್ಲ, ವಾಟರ್ ಬಾಟ್ಲ್ ಇತ್ತಿದ್ರು ಇಲ್ಲಿ. ಫೀಲಿಂಗ್ ಟ್ರಸ್ಟ್ ಡ್ರಿಂಕಿಂಗ್ ವಾಟರ್. ಅದು ಫೀಲಿಂಗ್ ಟ್ರಸ್ಟ್ ಅಂದರೆ ಒತ್ತಡ ಇರೋದು ಹೆಂಗೆ ಅಂತ. ಅಂದರೆ ಒತ್ತಡ ಇರೋದಕ್ಕೆ ಮಾಡುವಂಥದ್ದು. ಆ್ಯಕ್ಚುಲಿ ಇದು ಒಂದು ಇವತ್ತಿನ ಎಪಿಸೋಡು ಒಂದು ಒಳ್ಳೆ ವೆರಿ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂದರೆ ಇವ್ರದ್ದೊಬ್ಬ ಹಿರಿಯ ಮಗ ಇದ್ದ, ಅವನ ಹೆಸರೇನು ರಾಜ ಅಂತ, ಚಿಕ್ಕ ರಾಜ ಅಂತ ಕರೀತಾಯಿದ್ರು. ರಾಜ ಅಂತ ಇದ್ದ, ಸೊತೋದ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ದೊಡ್ಡ ರಾಜ ವರ್ಸಸ್ ಚಿಕ್ಕ ರಾಜ ಇಮೇಜ್ ಫಾರ್ಮುಲಾ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಗೊತ್ತಾಯ್ತದೆ. ಸೊ ಎಕ್ಸಾಕ್ಟ್ಲಿ ಸೇಮ್ 2013 ಶುದ್ಧ ಬಳ್ಳಾಳನ್ನ ಇಟ್ಕೊಂಡು ನಂಗೆ ಹೆಂಗೆ ತೊಂದರೆ ಕೊಟ್ಟರು, ಅದೇ ರೀತಿ ಅದು ಚಿಕ್ಕ ರಾಜನಿಗೂ ತೊಂದರೆ ಕೊಟ್ಟಿದ್ದಾರೆ. ಸೊ ಅವನು ಇವ್ರು ಕೂಡ ಕಾಟ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸೋತೋದ. ಆ್ಯಕ್ಚುಲಿ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂದರೆ ಅವ್ನಿಗೆ ಎಷ್ಟು ಮಾನಸಿಕ ಒತ್ತಡ ಇರಬೇಕು ಲೆಕ್ಕ ಮಾಡಿ. ಸೊ ಇವತ್ತಿನ ವೀಡಿಯೋ ನೋಡಿದ್ರೆ ಚಿಕ್ಕ ರಾಜನಿಗೆ ಹೆಂಗೆ ಮಾನಸಿಕ ಒತ್ತಡ ಹೇರಿದ್ರು ಅನ್ನೋದು ಗೊತ್ತಾಗೋಗುತ್ತೆ. ನನಗೆ ಎಸ್ಟಿಮೇಷನ್ ಪ್ರಕಾರ ಒಡವೆ ಇಸ್ಕೊಂಡೋಗಿ ಅವ್ರ ತಾಯಿದು ಇದು ಏನು ತಾಲಿ ಸಾರ ಇಸ್ಕೊಂಡೋಗಿ ಅಡ ಇಟ್ಬಿಟ್ಟು ಲಂಚ ಕೊಟ್ಟಿದ್ದ ಕೆಲಸ ತಗೊಳ್ಳೋಕ್ಕೋಸ್ಕರ. ಸೊ ಅವನು ಲಂಚ ತಗೊಂಡು ಕೆಲಸ ಕೊಡೋದು ಓಡೋಗ್ಬಿಟ್ಟಿದ್ದ. ಸೊ ಇವರು ಅದನ್ನು ಹಂಗಿಸಿ ಆಡಿಸಿ ಮನೇಲಿ ಹಿಂಸೆ ಕೊಟ್ಟು ಪಾಪ ಅವ್ನು ಸೂಸೈಡ್ ಮಾಡ್ಕೋಬೇಕು ಆ ರೇಂಜಿಗೆ ಮಾಡಿಬಿಟ್ಟಿದ್ರು. ಸೊತ್ತೇ ಹೋದ ಅವ್ನು ಪಾಪ, ತಡ್ಕೊಳಕ್ಕಾಗದೆ ಇವರು ಮಾಡೋ ಅವಮಾನಗಳನ್ನ ಇವ್ರು ಕೂಡ ಕಿರುಕುಳ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡೆ ಸೊತ್ತದ. ಸ್ವಂತ ಮಗನ ಹಂಗೆ ಸಾಯಿಸಿದ್ರು ಅವ್ರ ಬಡ್ಡಿ ಮಕ್ಕಳು. ಇನ್ನೊಬ್ಬ ಮಗ ಪ್ರಕಾಶ ಅಂತ ಇದ್ದ, ಅವ್ನಿಗೆ ಮೆಡಿಕಲ್ ಮಾಫಿಯಾ ಯೂಸ್ ಮಾಡಿ ಸಾಯಿಸಿದ್ರು. ಕುಡಿತಾ ಇದ್ದ, ಕುಡಿಯೋ ಚಟ ಅವ್ನಿಗೆ, ಪಾನ್ ಬೀಡ ಗಿನ್ಸು ಆಗ್ತಿದ್ದ, ಹಂಗೆ ಹಂಗೆ ಅಂತ ಕತೆ ಹೊಡ್ಕೊಂಡು ಸಾಯಿಸ್ಬಿಟ್ರು. ಅದು ಆ್ಯಕ್ಚುಲಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅದೆಲ್ಲ ಕಾನೂನಾತ್ಮಕ ಹೋಗಿ ಪ್ರೂವ್ ಮಾಡ್ತೀನಿ ಹೆಂಗೆ ಸಾಯಿಸಿದ್ದಾರೆ ಅಂತ ಅಂದ್ಬಿಟ್ಟು. ಸದ್ಯಕ್ಕಿರಲಿ ಸ್ಟೋರಿ. ಆ್ಯಕ್ಚುಲಿ ಇವತ್ತಿನ ವೀಡಿಯೋ ವೆರಿ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಎಸ್ಪೆಷಲಿ ಹೆಂಗೆ ಪ್ರೆಷರ್ ಬಿಲ್ಡ್ ಮಾಡ್ತಾರೆ ಅನ್ನೋದಕ್ಕೆ. ಇಲ್ಲೂ ಒಂದು ಐತೆ ನೋಡಿ, ಲಕ್ಷ್ಮಿ ವಾಷಿಂಗ್ ಮಿಷಿನ್ದು, ವಾಷಿಂಗ್ ಕಮಿಟ್ಮೆಂಟ್ ಮಾಡ್ತೀವಿ ನಾವು ಅಂತ. ಇದು 2ನೇ ಸರಿ. ಸುಮ್ಮನೆ ಒಬ್ಬೊಬ್ಬರೇ ಪೇಚಾಡ್ತಿರೋದು.
5 ನಿಮಿಷ ಒಬ್ಬೊಬ್ಬರೇ ಪೆಚ್ಚಾಡಿರೋದು. ಇನ್ನೂ ಪೆಚ್ಚಾಡ್ತಾವ್ರೆ, ಆದರೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೋಗಲ್ಲ. ಆಯಿತು ಬಿಡು, ಬಂದು ಮಾತಾಡ್ತೀನಿ. ಬಂದಿದ್ರೆ ಸಿಂಗಾಳಿಯರು ಬಂದಿರಕ್ಕ ಒಂದಿನ ಹೋಯ್ತೀನಿ ಅಂದಿರಲ್ಲ. ಫ್ರೆಂಡ್ಸ್ ಮಾಡಿ ಸೇರ್ಕೊಂಡಿದ್ದಾರೆ ಮಾತಾಡೋಕ್ಕೆ. ಈಗ ಅವತ್ತು ಹೇಳಿ ಬಂದ್ರೆ ಹೋಗಿ ಹೇಳಿದ್ನಲ್ಲ, ಬರೀ ತಗೊಬಂದ್ರೆ ದಿನಕ್ಕಂತ ಮಾಡ್ದಲ್ಲ ಅಂತೇಳಿ ಹೋಗೋದು ಅಲ್ಲೇ ಒಂದು ತಗೊಂಡಿದ್ದೆ ಅಂತ. ಸಾಲ ತರಕ್ಕೆ ಹೋಗಿರೋದು ಅಲ್ಲ. ಕೋಳಿ ಮೊಟ್ಟೆ ಅವತ್ತು ಕಾಸು ಕೊಡ್ಬೇಡ ಅಂತ ಹೇಳ್ಬಿಡು. ಆದ್ರೂ ಹೇಳು ಅಂದ್ರೆ ಹೋಗಿದ್ಯಾರಿಗೆ ನಿಮ್ಮ ಮಟ್ಟಿಗೆ ಅವ್ರು ನಂತರ ಅವ್ರು ಅದೇ ಸಿಂಗಾಳಿಯಲ್ಲಿ ಹೇಳ್ಬಿಡು ಹೋಗಿ ಹೇಳಿದ್ದೆ. ಅದು ಮೊಟ್ಟೆ ಹೋಗವ ನಮ್ಗೆ ಹೊಸ ಮನಕ ಕೈ ಹಾಕ್ಬಿಟ್ಟವಿ, ಕುಡ್ಸತ್ತಿಲ್ಲ ಬರೋಳು ಅವನೇ ಅಂತ ಬಂದು ಹೇಳಿದ್ವಿ ಹೋಗ್ತಂದ ಅಂತ. ಯಾಕೆ ಇದಕ್ಕೆ ಬಂದು ಮಾಮ ಅದೇನೆ ನಾನು ಹೋಗ್ತೇನೆ ಮನೆಯಲ್ಲ ರೂಪಾಯಿನೂ ಇಲ್ಲ. ಏನು ಸಾರು ಮಾಡಿದ್ರಿ? ಏನು ಸಾರು 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 ದಿನ ಅಲ್ಲಿ ಸಾರು ಮಾಡ್ಕೊಳ್ಬೇಡ ತರಕಾರಿ ತರಕಾರಿ ಸೊಪ್ಪು ಕಾಳು ಸಬ್ಜಿ ಅಂತಾರೆ ಬಂದು ಕೊಡೋದು ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ನಾವೇ ತಂದು ನಾವೇ ಉಪ್ಪಿಟ್ಕೊಂಡು ನಾವೇ ಮಾಡ್ಕೊಂಡು ಬೇಜಾರು ಮಾಡ್ಬೇಕಂದ್ರೆ ತಲೆ ಹುಚ್ಚಿಡ್ಬೋದು. ಅವ್ರಿಗೆ ಒಂದು 6 ವರ್ಷ ಸ್ಪರ್ಧೆ ಹಾಕ್ಬಿಡ್ತೀನಿ. ಅದಕ್ಕೆ ನಮ್ಮ ಕಳ್ಕೊಂಬಿಡ ನಾವು ಇರುವೆ ಮಾಡ ಅಂತ ನೀವು ವಿದ್ಯುತ್ ತಾನೇ ಎಲ್ಲಿ ಇರೋಲ್ರಿ ನೀವು? ಅವ್ನು ಹೋಯ್ತಾನೆ ಹಂಗೆ ಅನ್ನೋದು ಬಾಡಿಗೆ ಕೊಟ್ಬಿಡವ ಅಲ್ಲಿರೋ ಬರ್ತೀವಲ್ಲ. ಈಗ ಅವರು ಇದಕ್ಕೂ ಧರ್ಮಸ್ಥಳ ಟ್ರಾನ್ಸ್ಫರ್ ಆಗ್ಬಿಟ್ಟಾಗ ಅಲ್ಗೋದಿದೆಯಾ ಅಷ್ಟು ದೂರ ನಾವು ಹೋಗ್ಬೇಕಾದವ್ರ ದುಕಾನ್ ಪಾಪ ಅಂತ ನಾನು ನಮ್ಮ ಮಂಜು ಅಂತ ಅಲ್ಲಿ ಹೋಗ್ಬೇಡ ಧರ್ಮಸ್ಥಳಕ್ಕೆ ಹೋಗ್ಬಿಡೋರು ಯಾರು ಇಲ್ಲೇ ಬಂದಿರು ಅಂತಾರೆ. ಅಲ್ಲೂ 4 ದಿವಸ ಮತ್ತಿಗೆ ಮುಖ ತೆಗೆದುಬಿಟ್ರೆ ನನ್ನ ಕೈಲಿ ಆಗಲ್ವಲ್ಲ ಅಂತ ನಾನು ಇಲ್ಲೇ ಉಣ್ಬೋದು, ಇಲ್ಲದೆ ಕಾಸಾಸ್ಕೊಂಡು ಬಿಟ್ಕೋಬೋದು ಅಂತ ಒಂದು ಏನು ಮಾಡೋದು ಅಂತ ತಲೆ ತೆಗೆದಲ್ಲ. ಯಾರು ಕಾಲೇ ಕಾಲೇ ಸ್ಪರ್ಧೆ ಆಗ್ತಿದ್ದೀನಿ. ಇನ್ನು ನಾಯಿಗೆ ಹೊಡಿತಾರಂತ ಅವನು. ನಾಯಿ ಮುಂದೆ ಇಟ್ಕೊಂಡು ಹೊಡಿತೀವಿ ಅಂತ ಮಾತಾಡ್ತಿರೋದು.
ಸಾಕಾಗಿ ನಾವು ತಂದು ಎಲ್ಲ ನೋಡಿ ಸಾಕಾಗಿ ನಾವು 2 ರೂಪಾಯಿದಲ್ಲಿ ಗಡಿ ಪಡಿತಾರೆ ಹೋದಾಗ ಒಂದು ಸಾಕು ಬರೋದಿಲ್ಲ. ನೀರು ಹೋಗೋದೇನೋ ಮುಂದಕ್ಕೆ ಒದ್ದೈತಿತ್ತು ಸುಮಾರು ನಿಂತ್ಕೊತೀನಿ ನಿಂತು ಬಿಡ್ತೆ ಈಗ ನೀರು ಎಲ್ಲ ಕ್ರಾಸ್ ಕಟ್ ಮಾಡ್ಯಾರ. ಅದು ಮ್ಯಾಲೆ ಮುಚ್ಚು ಸಲೈತೆ ಏನು ಮುಚ್ಚಿದಿಲ್ವಲ್ಲ. ಏನು ಅಂತಿರಲಿಲ್ಲ ನಾನು ಏನು ಅಂತಿರಲಿಲ್ಲಕ್ಕಪ್ಪ. ಮತ್ತೆ ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಇಷ್ಟ ಬರೀ ಕೇಳ್ಬೇಕಾದ್ರೆ ಕಾಲಿಟ್ಟು ಇಕ್ಕಿರೋದು ಅಮ್ಮಿದ್ದ ಕೊಡ್ಬೋದು. ನನಗೆ ಇಲ್ಲ ಅನ್ಕೋತೀವಿ ತಗೋಬಾರ್ದು, ಯಾವುದು ಇಷ್ಟ ಅಲ್ಲ ಅದೇ ನಾನು ಅದು ಲೆಕ್ಕ ಹಾಕಿ ಕೊಡೋದಿಲ್ಲ, ತಗೊಬರೋದು. ಎಲ್ಲಿ ಅಲ್ಲ ಇಲ್ಲಿ ಅಲ್ಲಿ ಅಲ್ಲಿ ತಗೊಳ್ಬೋದು. ಇಲ್ಲಿ ಇಲ್ಲಿ ಮಧ್ಯಾಹ್ನ ಕಾಫಿ ಕುಡಿಯೋ ಅಂತಿದ್ರು ತಂದಿದ್ರು. ಸರಿ ನೀವು ಹೇಳಿದ್ರೆ ಪಕ್ಕದ ಒಂದು ಗಾಡಿ ಇರಲಿಲ್ಲ ಅದರ ತಂದ್ಬಿಟ್ರೆ ಇಲ್ಲ ತೊಂದರೆ ಬೇಡ ಅಂತಿದ್ದು ನಾ ಪಾಪ. ಹಂಗಲ್ಲೂ ಕಾದ ನಮ್ಗೆ ಗೊತ್ತಾ ಬುಕ್ ತಗೊಬರೋಕೆ ಹೊರಿಯೋತಾರೆ. ಹೋದಾರ ಈಗ ಇನ್ನೇನು ಮಾಡಿ ಇಲ್ಲಿ ತಾನೆ ಅಲ್ಲಿಗೆ ಹೋಗ್ಬೇಕಮ್ಮ ಅಮ್ಮರ ಅಂಗಡಿಗೆ. ಅದೇ ಸಾಬಾರಂಗಡಿ ಅಂದ ಮಧ್ಯಾಹ್ನ ಅಲ್ಲಲ್ವಾ ಹಿಂದೆ ಮದ್ದೆ ಇತ್ತು ಇನ್ನೊಂದಲ್ಲ ಅದು ಗುರುಗಳ ಬರ್ತೀನಿ ನಾನು ಕೈ ಕೊಡ್ರಿ. ಇಲ್ಲಿ ಬಂದೆ ಅಲ್ಲ ಹೋಗ್ತೀನಿ ಇಲ್ಲೇ ಅಲ್ವ ತಗೊಬಿಡ್ದು ನೀನು ಕುಕ್ಕವ ಅಕ್ಕ ಕೊಕ್ಕ ನೀನು ಇಲ್ಲ ನೀನು ಇಲ್ಲಿ ಹೆಸರದೆ ಅಮ್ಮಳೆ ರಾಜ ಮುಂದೆ ಇನ್ನೊಂದಂತ ಮಾಡ್ಕೊಂಡು ಬಂದ್ಬಿಟ್ಟು ಕುಂಟ್ಕೊಂಡು ಕುಂಟ್ಕೊಂಡು ಹೋಗ್ತಾರೆ ಅಂತ ಪಾಪ ಹೊಡೆ ಹೊಟ್ಟೆ ಹೋಗ್ತದ ಹೋಗೋ ಹಿಂಗೆ ನೀನು. ನಾನು ಚಪ್ಲಿನಿಂದ ಕಾಡ್ಕೊಂಡು ಚಪ್ಲಿ ಬೇಡ ಬೇಡ ರಾಜಕ್ಕೆ ಕೊಟ್ಟರೆ ಇನ್ನೊಂದು ಕೊಟ್ಬಿಟ್ಟು ಬರ್ತಾರೆ ಅಂತ ಅದು ಬರ್ಸ್ಬಿಟ್ಟ ಹೌದು ಇನ್ನೂ ಆಗ್ಬೇಕಂತ ಯಾರ ಮನೆಗೆ ಅಂತಾನೆ ಹೋಗಲ್ಲ ನಾನು ಹೋಗ್ಬೇಕು ನನ್ನ ಕೆಲಸ ಹೋಗ್ತೀನಿ ಹೋದಾಗ ಅಲ್ಲಿ ಹೋಗಿ ಬಂದು ಸ್ಟ್ಯಾಂಡ್ ಅಂತ ಹೋಗ್ತೀನಿ ಅಷ್ಟೇ. ಹಂಗೆ ಮನೆ ತಂದೆ ಮನೆ ಅತ್ತೆ ಮನೆ ಹೋದಾಗ ಫೋನ್ ಮಾಡು ನನಗೆ ಚಪಾತಿ ತಪ್ಪೋಯ್ತು ಸಾಯ ಹೊತ್ತು ಹೀಗೆ ಅನ್ಕೊಂಡು ಹೌದಾ ಇಲ್ಲಪ್ಪ ಮಧ್ಯಾಹ್ನ ಕೆಲಸ ಅಲ್ಲ ಮಕ್ಕಳೇನು ಬರೋಲ್ಲ ನೋಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ದುಡ್ಡುಗಳೇ ಇಲ್ಲ ಸರ್ವಿಸ್ ಕೊಡ್ತೀನಿ ಅಂದ್ಕೊಂಡೆ ನೋಡೋಣ ನಾಳೆಯಿಂದ ಬೇರೆ ಖಾತೆ ಕೊಡ್ಕೊಂಡು ಇಸ್ಕೊಂಡು ಕೊಡ್ಕೊಂಡೆ ನಾಳೆ ತರಕಾರಿ ಬೆಳೆ ಸಾಕು ಇಲ್ಲಪ್ಪ ನಾನು ಅಲ್ಲೇ ಹೇಳ್ತೀನಿ ಬರ್ತೀನಿ ಅಷ್ಟೇ. ಅದಕ್ಕೆ ಕೊಟ್ಕೊಂಡು ಆ ಸಂಸಾರ ತೊಂದರೆ ಕೊಟ್ಕೊಂಡು ಅವ್ರ ನಿಮಿಷ ಕೊಟ್ಕೊಂಡು ಯಾಕೆ ಚೆನ್ನಾಗಿದೆ ಸಂಸಾರ ಚೆನ್ನಾಗಿದೆ. ಹಾಂ ಎಲ್ಲೂ ಯಾರ ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ ನಾನು. ಆಯಿತು ಸ್ಲಿಪ್ಪರ್ ಈ ಕಡೆ ಬಿಡೋಣ, ಓಡಾಡೋರಿಗೆ ತಗೊಳಲ್ವಾ ಅದು? ಬಲಗಡೆ ಜಾಗ ಇಲ್ವಾ ಅಲ್ಲಿ ಬಾತ್ರೂಮ್ ಮುಂದೆ ಅಷ್ಟೊಂದು 3 ಅಡಿ ಜಾಗ ಅದಪ್ಪ. KJ09 ಪೈಪಿಂದ ಆ ಕಡೆ ಬಿಡು, ಇಲ್ಲ ಪೈಪಿಂದ ಈ ಕಡೆ ಬಿಡು. ಅದು 100 ಸೇರಿಸಿದ್ರೆ ಪೈಪೇ ನೋಡೋದು ನಲ್ಲಿ ಪೈಪು ನಾನು ದಿನಸ ಆಯ್ತು ಕಟ್ಟೋರು ಮೊದಲೇ ಸಡ್ಲ ಆಗ್ತದೆ ಆಚೆ ಬಿಡು ಹತ್ತ ಬಿಡು. ಹಾಂ ಹಂಗೆ
ಕೊಟ್ಟು ಕಣಕ್ಕ ಅದೇ ನಿನಗೆ ಸಂಬಂಧಪಟ್ಟಿದ್ದ ಹೆಚ್ಚು ಕಡಿಮೆ ಏನಿಲ್ಲ ಈಗ ತಂದರು. ಅದೇ ಯಾರಿಗೂ ನಿನಗೆ ಸಂಬಂಧಪಟ್ಟಿದ್ದ ಇಲ್ಲ ಮತ್ತು ಇಸ್ಕೊಬೇಕು ನಿನಗೆ ಸಂಬಂಧಪಟ್ಟಿದ್ದ ನೀನು ಇಸ್ಕೊಂಡು ನಾವು ಹೆಚ್ಚು ಕಡೆ ಆದಾಗ ಅನುಭವಿಸೋದು. ಅವರೆಲ್ಲ ಹೊರಟಾಗಿದ್ರು ಕಣಕ್ಕ, ಅದಕ್ಕೆ ಎಲ್ಲ ಹೊರಟಾಗಿದ್ರು. ರಾಜೇಶ್ ಊಟ ಕೊಡ್ತಾನಲ್ಲ ಅದಕ್ಕೆ ಅವರು ನಾಳೆ ಬೆಳಿಗ್ಗೆ ತಗೊಂಡು ರೆವಿನ್ಯೂ ಇನ್ಸ್ಪೆಕ್ಟ್ರು ಅವರೆಲ್ಲ ಅವನಿಗೆ ನೀರು ಬಿಟ್ಟಿಲ್ವಾ ಇವತ್ತು? ಇಲ್ಲ ನೀರು ಒಳಗೆ ಇಲ್ಲ ಇಲ್ಲಿ ನೋಡಿಲ್ಲ ನೋಡು. ಆಯ್ತು. ಮಕ್ಕಳ ಜೊತೆ ಎತ್ತು ಮಕ್ಕಳ ಜೊತೆ ಇರಕ್ಕಾಗಲ್ಲ, ನಾವು ಒಬ್ಬಳೇ ಇರ್ಬೇಕು ಅಂತ ಆಟ ಮಾಡ್ಕೊಬಂದ್ರೆ ಇಲ್ಲೂ ಬಿಡೋರಲ್ಲ. ಏನೋ ದೊಡ್ಡ ಪಂಚ ಪಾಂಡವರನ್ನ ಎತ್ಬಿಟ್ಟಿದ್ದ, ಇವಳು ಆಡಲ್ಲ ಹಂಗ ಆಡ್ತಿಯಲ್ಲವ. ಪ್ಯಾಲೇಸ್ ಇರ್ತ ಮೈಸೂರು ಪ್ಯಾಲೇಸ್ ಕಟ್ಟಿರೋ, ತಾಜ್ ಮಹಲ್ ಕಟ್ಟಿರೋ ಯಾರು ಕಟ್ತಾರ ಮನೆ ಕಟ್ಟಿದೆ, ಸುಮ್ನೆ ಉಣ್ಣ ಕರಿಬೇಕಿತ್ತು ಬನ್ನಿ ಅಂತ. ಕ್ಯಾಕ ಸುಗಿಸ್ಕೊಂಡ್ ಬರ್ದೇನೆ ಇವನಿಲ್ಲ. ಏನ್ ಯಾರು ಕಟ್ಬಾರ್ದು ಮನೆ ಕಟ್ಬಿಟ್ಟವ್ರು, ಏನು ಬಂದು ಇಲ್ಲಿ ಇಟ್ಬಿಟ್ಟು ಇವ್ರದ್ದು ಕೋಟಿ ಕೋಟಿ ಕೊಳ್ಳೆ ಹೊಡ್ಕೊ ಹೋಗ್ಬಿಡ್ತಾವ್ರಿ ಇವ್ರದ ಇಲ್ಲಿ. ಚಾಪ್ರಿ ತಗೊಂಡು ಹೊಡ್ಸ್ಕೋಬೇಕಾಗದ್ ನಾನು ಇನ್ನೊಬ್ರು ಮನೆಗೆ ಹೋಗಿದ್ರೆ. ಬೆಳಿಗ್ಗೆ ನೀರು ಇಲ್ಲ ನೀ ಬಂದ್ಬಿಟ್ಟಿದೀವಿ ಅಂದ್ಬಿಟ್ಟು ಇನ್ ಕೆಲ ಹೊಡ್ಸ್ಕೊತೀವಿ ಬಾ ಇಲ್ಲಿ ಕೂಕೊಂಡಿದೆಯಲ್ಲ. ಏನ್ ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಕಾಸಲ್ಲಿ ಅವ್ರು ಇರ್ತಾವ ಈಸ್ಕೊಬಿಟ್ಟು ಪಾಯಿ ಹಾಕೊಂಡು ಮನೆ ಕಟ್ಕೊಬಿಟ್ಟು ಇಲ್ಲಿ ಹರ್ಕೊಳವೆ. ನಾವು ಹರ್ಕೋತೀವಿ, ನೀನು ಹರ್ಕೊಳ್ಬೇಕು ಸುಮ್ಮನಿರು. ಸುಮ್ಮನೆ ಇರೋದು ಕಣ. ಏನು ಯಾರು ಕಟ್ಬಾರ್ದು ಮನೆ ಕಟ್ಬಿಟ್ಟವ್ರ ಬಂದು ಸೇರ್ಕೊಬಿಟ್ಟವ್ರ ಇಲ್ಲಿ. ನೀನು ಚೆನ್ನಾಗಿ ಕಟ್ಕೋ. ಕಟ್ತೆ ಹಂಗೆ ಇದ್ದಾರ, ಕಟ್ತೀವಿ ಕಣ್ ಸುಮ್ಮನಿರು. ನಿಮ್ಮಂಥವ್ರೆಲ್ಲ ಕಾಲು ನಿನ್ನಂಥವ್ರು ಕಾಲು ನೀನು ಕಾಲು ಇಳಿದೆ ಹೋಗಿರೋ ಇಷ್ಟೊತ್ತಿಗೆಲ್ಲ ಎಲ್ಲಿ ನೆಟ್ ನಮ್ಮ ಅಪ್ಪ ಅವರು ಎಲ್ಲರೂ ನೆಟ್ಗಿರೋರು ಕಣ. ಇನ್ನೊಂದು ಈ ಕಾಲು ಎಳ್ದಿರೋದಕ್ಕೆ ಕಣ ನಮ್ಮ ಅಪ್ಪ ಅವೆಲ್ಲ ಬೀದಿಗೆ ಬಂದಿರೋದು. ಇಲ್ಲ ನಾನೇನು ರಾಜ ಅನ್ಕೊಬಿಟ್ರ ನ್ಯಾಣ ಹಾಕೋ ಸೊತ್ತಾಗೋಕ್ಕೆ. ನನಗೆ ತೊಂದರೆ ಕೊಟ್ಟರು ನ್ಯಾಣ ಹಾಕೋಬೇಕಷ್ಟೇ. ನಾನು ನ್ಯಾಣ ಹಾಕೊಳ್ಳೋ ಮಗಲ್ಲ ನಾನು. ಎಲ್ಲಿ ಹೆತ್ತು ಮಕ್ಳಿಗೆ ಸಾಯಿಸ್ಬೋದು ಹೇಳ್ಬೇಕಾಗ್ತದೆ, ಬರ್ತದೆ ಬಾಯಿಗೆಲ್ಲ ಸರಿಯಾಗಿ. ಹೆತ್ತು ಮಕ್ಳು ಸುಮ್ಮನೆ ಸತ್ತಿದಾರ, ಶಾಪ ಹಾಕ್ಬಿಟ್ಟು ಸತ್ತವ್ರೆ. ಆ ಶಾಪ ತಟ್ಸ ಅನುಭವಿಸ್ತಾ ಎಲ್ಲಿಗೆ ಹೋದ್ರಿ. ಮಕ್ಳಿಗೆ ಸಾವಾರು ಗೊತ್ತು, ನಿಮಗೆ ಸಾವು ಬರೋದಿಲ್ಲ ನ್ಯಾಣ ಹಾಕಂದ್ರೆ. ಹಾಂ ಎಲ್ರಿಗೋಸ್ಕರ ಕೇಳ್ಕೊಂಡೆ. ಈಗ ಯಾಕೆ ಸುಮ್ಮನಿರು, ನಾನೇ ತೆಗೆದು ತೋರಿಸ್ತೀನಿ ರಾಜುನ ಯಾರು ಸಾಯಿಸ್ತವ್ರು ಹೆಂಗೆ ಸತ್ತ ಅನ್ನೋದ. ಸುಮ್ಮನೆ ನ್ಯಾಣ ಹಾಕೋಬಿಟ್ಟ ಮಗ ಅವನು. ಅವ್ನು ಹೆಂಗಾರು ನ್ಯಾಣ ಕಂಡ ನಿನ್ ತಿಗ ಮುಚ್ಕೊಂಡು ನಿನ್ ಪಡೆ ನೀನು ಇರೋದು ಕಲಿ. ನಮ್ಮನೆ ಪದಾರ್ಥ ಹೋಯ್ತು, ನಾನು ಸಾಯ್ತಾ ಇದ್ದೀನಿ, ನಿನ್ಗೇನಾಯ್ತು? ನಾನು ಸುಮ್ಮನಿಲ್ವ ಈಗ? ಸುಮ್ಮನಿದ್ರೆ ಏನೋ ಸುಮ್ಮನೆ ಕೈಯ ಸಾಯ್ತಾ ಇರ್ತಾರೆ ಒಂದೇ ಸಲ. ಇವನು ಯಾರು ಕಟ್ಬಾರ್ದು ಮನೆ ಕಟ್ಬಿಡೋರಲ್ಲಿ. ನಾವು ಒಬ್ಳೇ ಇರಬೇಕು ಓಡೋಗಿ, ನಾವು ಒಬ್ಳೇ ಇರಬೇಕು ಓಡೋಗಿ ಅಂತ. ಹೊರಗಡೆ ನಿಂತ್ಕೊಂಡು ಮಾತಾಡಬೇಡ ಕಣೆ. ನಾವು ಒಳಗೆ ಮಾತಾಡೋ ರೀಚೆ ಕೇಳಿಸೋಲ್ದಾ? ಒಳಗೆ ಮಾತಾಡೋ ರೀಚೆ ಕೇಳಿಸೋದು ಅಲ್ಗೂ ಇಲ್ಲಿಗಿರೋದು ಬರೀ 6 ಅಡಿ ಡಿಸ್ಟೆನ್ಸು ಅಷ್ಟೇ. ಮಾತು ಬೇಡ. ನಾವು ಇಷ್ಟು ದಿವಸ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದೇನಲ್ಲ, ಅಷ್ಟು ದುಡ್ಡು ಜೀವನದಲ್ಲಿ ಸಂಪಾದನೆ ಮಾಡಿದ್ದಿಲ್ವ. ಇದರದೆಲ್ಲ ಆಡ್ಕೊತವೆ. ಈ ಬಡ್ಡದ ನಿನಗೂ ಜೀವನ ಇನ್ನಿದು 30 ಕೋಟಿ ರೂಪಾಯಿ ಆಸ್ತಿ ಅವ್ರ ಹೆಸರು ಬರ್ಬಿಟ್ಟು ಬಂದಿಲ್ಲ. ಅವ್ರ ಕೈಲಿ ಕಾಲು ಕಟ್ಕೊಂಡು 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಕಾಲು ಸಣ್ಣ ಮಾಡ್ಕೊಂಡು ಅವ್ರು ಅನ್ಬಂದಿದ್ದೆಲ್ಲ ಅಂದ್ರು ಎಕಡ ತಗ ಹೊಡೆದಾಗ ಮಾತಾಡೋರು. ಎಲ್ಲಿ ತಿಂತಿಯಲ್ಲ ಇಲ್ಲಿ ಇರೋದು ಆಸ್ತಿ ಮಾರಾಕ್ಬಿಟ್ಟು ಒಂದು ಮನೆ ಕಟ್ಕೊಂಡು ಇರೋಕ್ಕಾಗಲ್ದ ಅಲ್ಲಿ ಊರಲ್ಲಿ. ನಿಮ್ಮದು ಒಂದು ಜನ್ಮ ಉದಾಗಳ. ನಿಮ್ಮತ್ತವ್ರು ಹೊಟ್ಟೆಲಿ ಬಿಟ್ಟು ನಾವು ಸಾಯ್ಬೇಕು ನೋಡು. ಅವ್ರ ಕೈಲಿ ಸ್ಯಾಟಕ್ಕೂ ಬೆಲೆ ಬೆಳೆದವ್ರ ಕೈಲಿ ನಾವು ಸಂಪೂರ್ಣವಾಗಿ ಮುಂದಿನ ವಾರ ಆಯ್ತಾ? ನಿಮ್ಮ ಅಪ್ಪನ ಕೊಟ್ಟಿದ್ದೆ ನೀನು. ಯಾರು ನೀನು ಬರ್ಕೊಡ್ತೀನಿ. ನಿಮ್ಮ ಅಪ್ಪನ ಕೊಟ್ಟಿದ್ರೆ ಇನ್ನೊಂದು ವಾರದಲ್ಲಿ ಬರ್ಕೊಡಿ. ಈಗ ಮಾತು ಉಳಿಸ್ಕೊ ಮತ್ತೆ ಹೇಳ್ತಿದ್ದೆ ಒಂದು ವರ್ಷ ಬರ್ಕೊಡ್ತೀನಿ ಅಂತ. ಒಂದು ವಾರದಲ್ಲಿ ಬರ್ಕೊಡು. ಇಲ್ಲಾಂದ್ರೆ ನೀನು ನಿಮ್ಮ ಅಪ್ಪನ ಕೊಟ್ಟಿಲ್ಲ ಅಂತ ಅನ್ಕೊಳ್ಳ ನಾನು.
ಆಡಿದ್ದೆ ಮಾತು. ಇನ್ನೊಂದು ವಾರದಲ್ಲಿ ನೀನು ಬರ್ಕೊಡ್ಲಿಲ್ಲ ಅಂದರೆ ಹೌದು. ನಿಮ್ಮ ಅಪ್ಪನ ಕೊಟ್ಟಿಲ್ಲ ಅಂತ ಪ್ರೂವ್ ಅದು. ಧಾರವಾಡ ಬರ್ಕೊಡ್ತೀನಿ. ಆಯ್ತು, ಡೇಟ್ ಮೆನ್ಷನ್ ಮಾಡ್ಕೊಳ್ಳಿ, ಕ್ಯಾಲೆಂಡರ್ ಬರೀ. ಇನ್ನೊಂದು ವಾರದಲ್ಲಿ ನನ್ನ ಹೆಸರು, ಕ್ಯಾಲೆಂಡರ್ಗೆ ಏನ್ ನನ್ನ ಹೆಸರು ಬೇಡ, ಬರೆಯೋದಲ್ಲ. ಮಮ್ಮಿ ಹೆಸರು ಬರೀ. ಬರ್ದಿಲ್ಲ ಅಂದರೆ ನಿಮ್ಮ ಅಪ್ಪನ ಕೊಟ್ಟಿಲ್ಲ ನೀನು ಅಂತ ಅರ್ಥ. ದುಡ್ಡು ಕಾಸು ಎಲ್ಲ ರೆಡಿ ಮಾಡ್ಕೊ, ಟಕ್ ಅಂತ ಬರ್ದತ್ತ ನಾವು ದುಡ್ಡು ಕಾಸೆಲ್ಲ ರೆಡಿ ಮಾಡ್ಕೊಳ್ಳೋದಿಲ್ಲ. ನಾವು ರೆಡಿ ಮಾಡ್ತಿರೋದು ಕಂಪ್ಲೇಂಟ್ ಲೆಟ್ರು ತಗೊಂಡೋಗಿ SP ಆಫೀಸಲ್ಲಿ ಕುತ್ಕೋತೀವಿ. ದುಡ್ಡು ಕಾಸೆಲ್ಲ ರೆಡಿ ಮಾಡೋ ಸೀನ್ ಇಲ್ಲ ನಮ್ದು. SP ಆಫೀಸಲ್ಲಿ ಬಿಡ್ತೀರಿ ತಾನೆ, ಸುಮ್ಮನೆ ಇದ್ಬಿಡು. ಕುಮಾರಸ್ವಾಮಿ ದೇವೇಗೌಡ ಬಂದು ತಿಳಿಸ್ಕೊಡಿ ಸರಿ. ನೀನು ಹೇಳ್ತಿಲ್ವಾ, ನೀವು ಕರ್ಕೊಬಂದು ರಾಜಕಾರಣಿಗಳೆಲ್ಲ ಬಂದು ಉಣೋದಿರ್ಲಿ. ಚಿಕ್ಕಮನ್ನಾಯಕನಿಂದ ಹಿಡಿದು ಸಿದ್ದರಾಮಯ್ಯ ಎಲ್ಲ. ಈಗ ದಯವಿಟ್ಟು ಯಾರನ್ನು ಮಾತಾಡಿ, ಏನು ಮೃಗಗಳ ಏನಂತಾರೆ ಗೊತ್ತಾ? ಎರಡೆರಡು ಬಗ್ಗೆ ಎರಡೆರಡು ಡ್ರಮ್ ನೀರು ತುಂಬಿದ್ರು ಸಾಯ್ತವೆ. ಎತ್ಬಿಟ್ಟು ಬಂದರು. ಈ ನನ್ನ ಮಕ್ಳು ಎತ್ಬಿಟ್ಟು ಬಂದರೆ ತಿಕ್ಕ ತೊಳೆಯಕ್ಕೆ ನೀರು ಹಾಕ್ಬೇಕು, ನಮಗೆ ಅವಣೆ ಬರ. ಎತ್ಬಿಟ್ಟು ನೀರು ಹಾಕೋ ಮುದಗಳ ಅಂತ 2 ಡ್ರಮ್ಮಲ್ಲಿ ನೀರು ಇಟ್ಟಿದ್ರು. ಎಲ್ಲಿ ನೀರು ಕಕ್ಕಸ ಅಕ್ಕಿ ಕಡೆಗೆ ಹೋಗ್ಬಿಟ್ಟೋದು, ಆ ಥರ ನೀರು ಹಾಕ್ತಾನೆ. ಮುಸುಡಿಗಷ್ಟು ಬೆಂಕಿ ಹಾಕ. ಇವುಗಳ ಮಧ್ಯೆ ಇರ್ಬೇಕು ನಾವು. ನಾನು ನೀರು ಹಾಕಿದ್ದೀನಿ ಈಗ, ಆಗ ಇನ್ನೊಂದ್ಸತಿ ಆಯ್ತಾ, ಯಾವ್ದು ಹೆಂಗಾರ ಮಾಡಿ ಹಿಡ್ದಿಟ್ಟಿರೋ ನೀರು ಹಾಕಕ್ಕೆ ರೋಗ ಇವಕ್ಕೆ ಮುದಗಳ. ಆ ಕಕ್ಕಸ್ ಡಬ್ಬಿಗೂ ನೀರು ತಗೊಂಡು ತುಂಬಿಟ್ಟಿರ್ತೀನಿ, ಏತ್ಬಿಟ್ಟು ಹಂಗೆ ಹೋಗ್ಬಿಡ್ತವೆ. ಅದು ನೀರು ಹಾಕೋಕೆ ರೋಗ ಹಿಂಗ್ಬಿಟ್ಟೈತೆ. ಅಲ್ಲಿ ಯಾವನ ಹೋಗಿತಾ ಇದೆ, ಅಲ್ಲಿ ತೆಗೆದು ತಂದು ಈಗ ಕಾಲಿನ ಪಾಕೆಟ್ ಅವೆಲ್ಲ ತೆಗ್ತಾ ಇದೆ. ಎಸಿ ಮುದಗಳ ಎಸಿ ಬಡಿ ಅಂದ್ರು ಅಲ್ಲಿ ಈಗ ಬಿಡ್ತಾ ಇದೀವಿ, ನೀರನ್ನು ಬಿಡ್ತೀನಿ, ಸುಮ್ಮನೆ ಇದ್ಬಿಡು. ಬೆಳಿಗ್ಗೆ ಮುಖ ತೊಳಿದ್ರೆ ನೆಟ್ಗೆ ಹೋಗ್ತೀನಿ ಆಯ್ತಾ. ನೀರೇನಾದ್ರು ಪ್ರಾಬ್ಲಮ್ಗಳಾದ್ರೆ ಸುಮ್ಮನೆ ಕಳಿಸ್ತಾರೆ. ಹಿಂದೂ ಒಂದು ಜನ್ಮ, ಇರೋ ಆಸ್ತಿ ಮಾರ್ಬಿಟ್ಟು ಒಂದು ಮನೆ ಮಾಡ್ಕೊಂಡು ಇರೋವನ ಅದು ಬಿಟ್ಬಿಟ್ಟು ಇಲ್ಲಿ ಬಂದನು. ಇಲ್ಲಿ ಎಲೆ ಆಡ್ಕಕ್ಕ ಹೋಗಿತಾ ಇದ್ರು ಮದುವೆ, ಕಾಲಿಗೆ ಬಿದ್ದು ಸಣ್ಣ ಮಾಡ್ಕೊಂಡು ಅಕ್ಕ ಅಕ್ಕ ಅಂದ್ಕೊಂಡು. ಇದು ಒಂದು ಜನ್ಮ ನಿಮ್ಗಳ್ದು ಬಡ್ಡೆತವ. ಇವತ್ತು ಸಂಪಾದನೆ ಮಾಡಿಲ್ಲ, ನಿಮ್ಮ ಅಪ್ಪ ಅವನಾರು ಇಟ್ಟವ್ರಲ್ಲ ಅದನ್ನಾರು ಮಾರ್ಬಿಟ್ಟು ಮನೆ ಮಾರ್ಕೊಂಡಿರಿ. ಅದ್ರ ಯೋಗ್ಯತೆನೂ ಇಲ್ಲ ಬಡ್ಡೆತವ ನಿಮಗೆ. ಮಾರೋದು ಬೇಡ, ನಾನು ಒಂದೇ ಒಂದು ಹೆಜ್ಜೆಯಲ್ಲಿ ಇಡಕ್ಕಿಲ್ಲ. ಯೋಗ್ಯತೆ ಐತಾ ನೋಡಿ ಇಡಕ್ಕೆ. ನಾಳೆ ಕೇಳ ಇಲ್ಲಿ, ನಾಳೆಯಿಂದ ನೀನು ಬರ್ಸ್ಕೊ ಕ್ಲಾಸ್. ನಾನು ಬರ್ಸ್ಕಿರ್ಸ್ಕೊಳಕ್ಲ ಸೀನಿಲ್ಲ. SP ಆಫೀಸ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿದ್ದೀನಿ. ನಾನು ಕಂಪ್ಲೇಂಟ್ ಲೆಟರ್ ಬರೀತೀನಿ. ಯಾವನ್ಗಾರ ಮಾಡು, ಮೊಟ್ಟೆ ಇಕ್ತಾವೆ ಅನ್ಕೊಂಡಿದ್ಯಾ? ಅಷ್ಟೇ ಮಾಡು. ನಿಮ್ಮ ರಾಜಕಾರಣಿಗಳೆಲ್ಲ ಬಂದು ನನ್ನ ಸ್ಟ್ಯಾಟಸ್ ಒಬ್ಬರೆಲ್ಲ ಕಿತ್ಕೊಳ್ಳೋದು ನಾನು ನೋಡ್ತೀನಿ. ಯಾರು ಕಟ್ಬಾರೋ ತಾಜ್ ಮಹಲ್ ಕಟ್ಟೋರು ಏನು ಸಂಪಾದನೆ ಮಾಡಿದಾರ, ಜನ ಸಂಪಾದನೆ ಮಾಡವೆ. ಹಿಂದಿರೋದು ಮಾತೈತೆ, ಹಮರ ಗಲಿ ಮೆಂಬರ ಕುತ್ತಾ ಈ ಶೇರ್ ಅಂತ. ಹಂಗಾಯ್ತು ಇವ್ರ ಕತೆ. 1 ಕಿಲೋಮೀಟ್ರ್ ಬಿಟ್ಟು ಆಚೆಗೆ ಹೋಗಲ್ಲ ಬಿಡುತ್ತವೆ, ಇಲ್ದರವೆಲ್ಲ ಆಡ್ತವೆ. ಈಗ ಸುಮ್ಮನೆ ಬಿಡು ಹೋಗಿ. ಒಬ್ಬರಿಗೆ ಮಾತಾಡೋಕೆ ಬರೋದು. ಬರ್ತೀನಿ ಆಮೇಲೆ ಆಯ್ತು, ನೋಡಿಬಿಡ. ಮತ್ತು ಯಾರಿಗೂ ಕಣೆ ನಾಳೆ ಬರ್ತೀನಿ ಅಂತ ಸುಮಾರು ಬೆಳಗ್ಗೆ ಒಂದು 10 ಸರಿ ಹೇಳೋರು ಗುರುದು ಯಾರಿಗ ನಾಳೆ ಬರ್ತೀನಿ ನಾಳೆ ಅಂತ. ನಾಳೆ ಆ್ಯಕ್ಚುಲಿ 3ನೇ ತಾರೀಕು ಸುಮಾರು ಸರಿ ನಾಳೆ ಎಲ್ಲ ಫೈನಲ್ಲು. ನಾಳೆ ಆಗೋಯ್ತಿದೆ ಅಂತಾರೆ. ಏನಾಗೋಯ್ತಿದೆ ನಾಳೆ ಗೊತ್ತಿಲ್ಲ, ನೋಡೋಣ. ಆ ಕಡೆ ಹೋದಾಗ ಅವ್ರ ಮೊಬೈಲಲ್ಲಿ ಡಯಲ್ ನಂಬರ್ ತೋರಿಸ್ತೀನಿ, ಗೊತ್ತಾಗೋಯ್ತದೆ ಅವ್ರು ಎಷ್ಟು ಜನ ಫೋನ್ ಮಾಡೋರು ಅನ್ನೋದು. ಬಹುಶಃ ಯಾರಿಗೂ ಫೋನ್ ಮಾಡಿಲ್ಲ, ಸುಮ್ಮನೆ ಖಾಲಿ ಫೋನ್ ಹಿಡ್ಕೊಂಡು ಕೈ ಅಂತ ಬರ್ತೀನಿ ನಾಳೆ ಬರ್ತೀನಿ ಅಂತಿರೋದು ಮೆತ್ತಿಗೆ. ಸುಮ್ಮನೆ ಪ್ರೆಷರ್ ಬಿಲ್ಡ್ ಮಾಡೋಕ್ಕೆ ಅಂದರೆ ಬಾಗ್ಲಾಕೊಂಡು ಹೋಗ್ಬಿಡ್ತೀನಿ ಅಂತ ಎದುರಿಸ್ತಾ ಇರೋದು ಆ ಥರ. ನನಗೆ ಈ ಮಟ್ಟಿಗೆ ಕಾಟ ಕೊಟ್ಟವ್ರೆ ಅಂದರೆ ನಿಜ ಅಂತ ನೋಡಿ. ನನಗೆ ಈ ಮಟ್ಟಿಗೆ ಕಾಟ ಕೊಟ್ಟವ್ರೆ ಅಂದರೆ ಇನ್ನು ಅವ್ರ ಮಗ 2 ಮಕ್ಕಳು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರೂ ಸೂಸೈಡ್ ಮಾಡ್ಕೊಂಡು ಅಟೆಂಪ್ಟ್ ಮಾಡೋರು ಅವರು, ಇನ್ಕ್ಲೂಡಿಂಗ್ ನಮ್ಮ ಮಮ್ಮಿ ಕೂಡ ಸೂಸೈಡ್ ಅಟೆಂಪ್ಟ್ ಮಾಡೈತೆ. ಮಾಕ್ನಳ್ಳಿಲಿ ಒಂದು ಕೆರೆ ಇದೆ, ಕೆರೆಗೆ ಬಿದ್ದುಬಿಟ್ಟಿದ್ರು ನಮ್ಮ ಮಮ್ಮಿ ಹೋಗಿ. ಇವ್ರು ಕಾಟ ತಡೆಯೋಕ್ಕಾಗ್ದ ಆ ರೇಂಜು ಕಾಟ ಕೊಡ್ತಾರೆ ಈ ಬಡ್ಡೆತು. ಲಕ್ಷ್ಮಮ್ಮ ಮತ್ತು ತಂಡದವರು ನಮ್ಮ ಮಮ್ಮಿಗೆ ಸೂಸೈಡ್ ಮಾಡ್ಕೊಳ್ಳೋಕೆ ಅಟೆಂಪ್ಟ್ ಮಾಡಿತ್ತು. ಅವ್ರದ್ದು ಹಿರಿಯ ಗಂಡು ಮಗ ಸೂಸೈಡ್ ಮಾಡ್ಕೊಂಡು ಸೋತಾಗಿಲ್ಲ. ಕಿರಿಯ ಮಗನ ಮೆಡಿಕಲ್ ಮಾಫಿಯಾ ಯೂಸ್ ಮಾಡಿ ಸಾಯಿಸೋರೆ. ಇಂಥ ಬಡ್ಡೆ ಇವರು ಅಂದರೆ ಬಾಬಾ.
ಪಿತಾಶ್ರೀ ಯಾವುದೋ ಒಂದು ಬಾಂಡ್ ಹಿಡ್ಕೊ ಬಂದಾರಲ್ಲ ಅದನ್ನು ತಗೊಂಡು ಪರೀಕ್ಷೆ ಮಾಡ್ತಿರೋದು. ಅವರಿದ್ದಾಗ ಇಸ್ಕೋಬೋದಲ್ಲ, ಅವ್ರು ಮಡಗ್ಬಿಟ್ಟು ಹೋದ್ಮೇಲೆ ತಗೊಂಡು ಪರಿಶೀಲನೆ ಮಾಡ್ತಿರೋದು. ಅದೇ ನಾಟಕ ಮಾಡ್ತಾ ಇರೋದು ಅಂದರೆ, ನಿನ್ನೆ ಇಲ್ಲೊಬ್ಬ ಚಡ್ಡಿ ಹಾಕೊಂಡು ಓಡಾಡ್ತಿದ್ನಲ್ಲ, ಇವತ್ತು ವೀಡಿಯೋ ರೆಕಾರ್ಡ್ ಮಾಡಿದ್ವಿ. ಅವ್ನು ಹೇಳ್ತಿದ್ದೇನೆಂದರೆ, ಅವನಲ್ಲ ಇಲ್ಲೊಬ್ಬ ನಿಂತ್ಕೊಂಡು ಮಾತಾಡ್ತೀನಲ್ಲ ಪಂಚೆ, ಇನ್ನೂ ಅಲ್ಲಿ ನಿಂತ್ಕೊಂಡು ಈಗ ಪಂಚೆ ಅಂತಲ್ಲ. ಅವನು ನಿನ್ನೆ ಮಾತಾಡ್ತಿದ್ದಿದ್ದೇನೆಂದರೆ, ನಾವೇ ಅದಕ್ಕೆಲ್ಲ ಸಾಕ್ಷಿ ಸೈನ್ ಮಾಡಿರೋರು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದ. ಈ ಯಾವುದೇ ಬೇರೆಯವ್ರ ಪತ್ರ ಹಿಡ್ಕೊಬಂದಾರೆ, ನಮ್ಮದೆಲ್ಲ ಪತ್ರ ಅದು ಅನ್ಕೊಂಡು ಹಿಡ್ಕೊಬಂದಾರೆ. ಇವರು ಆ ಪತ್ರನೆಲ್ಲ ಓದ್ತಾಕೋತಾರೆ. ಅವ್ರು ಹಾಕಿದ ಕತೆ ಮಾಡ್ತಿರೋದು ಅಂದರೆ, ನಾನು ಬುಕ್ಕೆಲ್ಲ ಮಡಗ್ಬಿಟ್ಟು ಹೋಗ್ತೀನಲ್ಲ, ಸೊ ನಾವು ಅದೆಲ್ಲ ತೊಗೊಂಡು ಓದ್ತೀವಿ ಅಂತ ಅವನು ಗೊತ್ತಾಗಲಿ ಅಂತ ಇವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿರೋದು. ಅದೇನಕ್ಕೆ ಬೀರೋ ಹಾಕತ್ತಿರೋದು ಅಂದರೆ KA09 ಅದು ಮೈಸೂರಲ್ಲಿ KA09 KA55 ಆಗುತ್ತಲ್ವಾ. ಸೊ KA09 ಏರಿಯಾ ರಾಕಿಂಗ್ ಮತ್ತು ರಾಕಿಂಗ್ ಆರ್ ಕ್ವಿಕ್ ಪೊಸಿಷನ್, ಅದು KA09 ಬರೋದು. ಯದುವೀರ್ ಯಶ್, ರಾಕಿಂಗ್ ಸ್ಟಾರ್ ಯಶ್ ಎಲ್ಲ ಕಸಿನ್ ಬ್ರದರ್ ಮ್ಯಾಕ್ಸ್ ಮಂಜುಳ ಅವರ ಮಗ, ಮತ್ತು ಲಕ್ಷ್ಮಮ್ಮ ಅವರ ಮಗ ಸೂರ್ಯೇಶ ಇದನ್ನಲ್ಲ, ಅವನು ಎಲ್ಲರೋದೆ KA09 ಬರೋದು. ಅದಕ್ಕೋಸ್ಕರ ಹಿಂಗೆ ಆಡ್ತಿರೋದು ಇವರು. ನಮ್ಮ ತಂದೆನೂ ಅದಕ್ಕೆ ಬಂದಿರೋದು, ಅದು ಇಟ್ಕೊ ಓಡಾಡ್ತಿದ್ದು. ಹೇಳಿ ಬಂದ ಇವ್ರದ್ದಾಯ್ತು ಈಗ ಒಂದು ಶುರು. ಬದ್ರು ಇವರು ಅಲ್ಲಿವರೆಗೆ ಹೋಗಿದ್ದು ಬಂದಾರ, ಅಂಗಡಿವರೆಗೆ ಹೋಗಾರ, ಮತ್ತೆ ವಾಪಸ್ ಬಂದಾರ. ನೀವು ಒಳಗೆ ಹೋಯ್ತಿದ್ದಾಗೆ ಆ್ಯಕ್ಚುಲಿ ಬರೀ ವಾಯ್ಸ್ ರೆಕಾರ್ಡ್ ಮಾಡಿರ್ತೀನಿ. 1 ಗಂಟೆ ಟೈಮ್ ರೆಕಾರ್ಡ್ ಮಾಡೋದು ಅಂದ್ಕೊಂಡಿದ್ದೆ. ಇವಾಗ ಆ್ಯಕ್ಚುಲಿ ನಾನೇ ಜೋರಾಗಿ ಖರ್ಚಾಡ್ಬಿಟ್ಟೆ. ಹೀಗಾಗಿ ಅವ್ರು ಮಾತಾಡೋದು ಡೌಟು. ಇನ್ ಕೇಸ್ ಅವ್ರೇನಾದ್ರು ಜೋರಾಗಿ ಮಾತಾಡಿದ್ರೆ, ಮಾಮೂಲಿ ಮಾತಾಡೋ ಥರ ಮಾತಾಡ್ತಾಯಿದ್ರೆ, ಹುಚ್ಚು ಥರ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಆ ಥರ ಏನು ಮಾಡಿದ್ರೆ ರೆಕಾರ್ಡ್ ಮಾಡಿರ್ತೀನಿ ಆಡಿಯೋ. ಇಬ್ಬರದ್ದು ಏನು ಅಂದರೆ, ನಾನು ಏನು ಮಾಡ್ತೀನಿ ಅದನ್ನು ಅವರು ಮಾಡಬೇಕು. ನಾನು ಎಲ್ಲಿ ಏನು ಇಡ್ತೀನಿ ಅದನ್ನು ಅವರು ಇಡಬೇಕು. TV ಮುಂದೆ ನಾನು ಬುಕ್ಕನ್ನು ಇಟ್ಟರೆ ಅವರು ಅಲ್ಲಿ TV ಮುಂದೆನೇ ಇಡಬೇಕು. ಆ ಥರ ನಾನು ಏನು ಮಾಡ್ತೀನಿ ಎಲ್ಲ ಕರೆಕ್ಟಾಗಿ ಅದನ್ನೇ ಅವರು ಮಾಡಬೇಕು. ಆ ಥರ ಅವರು ಕಾಲು ಒರೆಸಿದ್ದು ಅದಕ್ಕೋಸ್ಕರ. ನಾನು ಗ್ರೀನರಿ ಇದೆಯಲ್ಲ, ನಾನು ಶೂಸೆಲ್ಲ ಅಲ್ಲಿ ಒರೆಸ್ತೀನಿ, ಅಲ್ಲೇ ಅಥವಾ ಇಲ್ಲಿ ನಾನು ಶೂಸ್ ಒರೆಸ್ಬಿಟ್ಟು ಆಮೇಲೆ ಒಳಗೆ ಹೋಗ್ತೀನಿ. ನಾನು ಮಣ್ಣು ಗಿಣ್ಣಿದ್ರೆ ಅಥವಾ ಬೇರೆ ಏನಾದ್ರು ಗಲೀಜೇನಾರು ಅಂಟ್ಕೊಂಡು ರೂಟ್ ಹೋಗಲಿ ಅಂತ. ಸೊ ಅದಕ್ಕೆ ಅವರು ಒರೆಸೋದು. ಟೊಮಟೊ ಸಾಂಬಾರು. ಸಂತೋಷ? ಹಾಂ ಸರಿ. ಮಾತಾಡಬೇಕು ಅನ್ನಿಸ್ತು, ಮಾಡಿದೆ. ಒಂದೆರಡು ದಿವಸ ಬರಬೇಕು ಅಂತು, ಕೇಳೋಣ ಅಂತ ಫೋನ್ ಮಾಡಿದೆ. ಅದೇ ತರಕೆ ಹೋಗಲ್ಲ ನನಗೆ. ಅಂದೆ ಏನು ಮಾಡಲಿ? ಯಾರು
ಆ್ಯಕ್ಚುಲಿ ಇದು ಒರಿಜಿನಲ್ ಕಾಲ್ ಇದು. ಬೆಳಗ್ಗೆಯಿಂದ ಮಾತಾಡಿದೆಲ್ಲ ಫೇಕ್ ಫಾಲ್ಗಳು, ಇವಾಗ ಒರಿಜಿನಲ್ ಕಾಲು. ಸುಮ್ಮನೆ ಧೈರ್ಯ ಪ್ರದರ್ಶನ ಮಾಡೋದಕ್ಕೆ, ಅಂದರೆ ಯಾರೆಲ್ಲ ಬ್ಯಾಕಪ್ ಇದ್ದೀವಿ ನಾವು ಅಂತ. ಈಗ ಒಂದು ಸ್ವಲ್ಪ ಅರಚಾಡಿದ್ನಲ್ಲ ನಾನು, ಅದಕ್ಕೆ. ಬೆಳಗ್ಗೆ ಇವೆಲ್ಲ ಫೇಕ್ ಕಾಲ್ಗಳು. ಈಗ ಆ್ಯಕ್ಚುಲಿ ನಾನು ಜೋರು ಮಾಡಿದ್ನಲ್ಲ, ಅದಾದಮೇಲೆ ಒರಿಜಿನಲ್ ಕಾಲ್ ಮಾಡಿರೋದು. ಬೇಕಾದ್ರೆ ಕಾಲ್ದಾಗ ಶೀಟ್ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಲಕ್ಷ್ಮಮ್ಮನ ವಾಕ್ಮೇಟ್ಗಳು ಇವರೆಲ್ಲ. ಬನ್ನಿ ಹೋಗೋರಿ, ಊಟ ಗೀಟ ಮಾಡ್ಕೊಂಡು. ನಾನು ಒಳಗಡೆ ಬಿಟ್ಬಿಟ್ಟು ಈಚೆ ಬಂದು ಕೂತಿದ್ದೀನಿ, ಇವ್ರುಗಳ ಪುರಾಣ ಕೇಳೋಕ್ಕಾಗ್ದ. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಬಚ್ಚಲಲ್ಲಿ ಬೆಳಗೋರಂಗೆ ಕುತ್ಕೊಂಡು ಕತೆ ಹೊಡಿತಾ ಇರೋದು. ನನಗೆ ಕೇಳಿಸ್ಲಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಮಾತಾಡೋಕ್ಕೆ. ಆಯ್ತದ ಗ್ಯಾಸ್ ತೀರೋಗೈತೆ ಅಂತ ಬಾಯ್ಬಿಡ್ಕೊತಾ ಇರೋದು. ಇನ್ನೊಂದು ಏನಂದರೆ ಇವರು ಗ್ಯಾಸ್ನ ಆಫ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ. ಕಿಟಕಿ ಪಕ್ಕನೇ ಸ್ಟವ್ ಇರೋದ್ರಿಂದ ಗ್ಯಾಸ್ ಆಚೆಗೆ ಹೋಗ್ತಾ ಇರುತ್ತೆ, ಗೊತ್ತೂ ಆಗೋದಿಲ್ಲ. ನಾನು ಬಂದಾಗಿಂದ ಎಷ್ಟೊಂದು ಸರಿ ನಾನೇ ಗ್ಯಾಸ್ ಆಫ್ ಮಾಡಿದ್ದೀನಿ. ಬೇಕಂತ ಗ್ಯಾಸ್ ಆಫ್ ಮಾಡಿಬಿಡೋದು, ಹಂಗೆ ಬಂದ್ಬಿಡೋದು. ಗ್ಯಾಸ್ ಆನ್ ಮಾಡಿಟ್ಬಿಟ್ಟೆ ಬರೋದು. ಎಷ್ಟೊಂದು ಸರಿ ಸ್ಮೆಲ್ ನೋಡಿ ತಡೆಯೋಕ್ಕಾಗದೆ ನಾನೇ ಹೋಗಿ ಆಫ್ ಮಾಡಿದ್ದೀನಿ. ಬೇಕಂತ ಮಾಡೋದು, ಆ್ಯಟಿಟ್ಯೂಡ್ ವೇಸ್ಟ್ ಮಾಡಿಸ್ತೀನಿ ಅಂತ. ಸುಮ್ಮನೆ ಸೌಂಡ್ ಕೇಳಿಸ್ಕೊಳ್ಳಿ ಸಾಕು. ಪಾತ್ರೆ ಬೆಳಗ್ತಾರೆ ಗುರು. ಒಂದು ದಿವಸದಲ್ಲಿ 1 ಡ್ರಮ್ ನೀರು ಖಾಲಿ ಮಾಡ್ತಾರೆ ಪಾತ್ರೆ ಬೆಳಗ್ಗೆ. 1/4 ಲೀಟ್ರ್ ಹಾಲು ತಂದರೆ 3 ಸರಿ ಕಾಫಿ ಕಾಯಿಸ್ತಾರೆ, 3 ಸರಿ ಲೋಟ ಮತ್ತು ತಪ್ಪಲೆ ಎಲ್ಲನೂ ಬೆಳಗೋದು. 1/4 ಲೀಟ್ರ್ ಹಾಲಲ್ಲಿ 3 ಸರಿ. ಈಗಾಗಲೇ ನಮ್ಮ ಡ್ಯಾಡಿ ಬಂದಿರಲ್ಲ, ಅದಾದಮೇಲೆ 2 ಸರಿ ಪಾತ್ರೆ ಬೆಳಗಿರೋದು. ಇದು 2ನೇ ಸರಿ ಪಾತ್ರೆ ಬೆಳಗ್ತಾ ಇರೋದು. 1 ಡ್ರಮ್ ನೀರು ತೀರ್ಸೋರು ಆಲ್ರೆಡಿ. ಇರೋಂಥ ಕೇಳಿಗೆ ನನ್ನ ಮಕ್ಕಳು ಇರೋ ಅಂದರೆ ಸೊಳ್ಳೆ ಹೋಗಲಿ ಅಂತ ಲೈಟ್ ಆಫ್ ಮಾಡಿಬಿಟ್ಟು ಇದು ಸೊಳ್ಳೆ ಬತ್ತಿ ಹಚ್ಚಿ ಬಂದಿದೆ. ಲೈಟ್ ಆನ್ ಮಾಡ್ಕೊಳ್ತಾವ್ರೆ ಹೋಗಿ. ಕೆಲವು ದಿವಸದಿಂದ ಸೊಳ್ಳೆ ಬತ್ತಿ ಹಚ್ಚಿದ್ರೆ ಸ್ಮೆಲ್ ಆಗಲ್ಲ ನನಗೆ ಗಲಾಟೆ ಮಾಡಿದ್ರು. ಓ ನಾರಾಯಣ. ಅಣ್ಣ ಆಸ್ಪತ್ರೆದ ಆ್ಯಂಬುಲೆನ್ಸ್ ನಂಬರ್ ಎಷ್ಟು? 108 ಕೇಳ್ದ ಎಮರ್ಜೆನ್ಸಿಗೆ ಇರಲಿ ಅಂತ.
ಲೈಟ್ ಆಫ್ ಮಾಡಲಾ ಸೊಳ್ಳೆ ಹೋಲಿ ಯಾಕೆ ಸೊಳ್ಳೆ ಅಲ್ಲಿಗೆ ಹೋಗ್ಲಿ ಅಂತ ಒಂದು 5 ನಿಮಿಷ ಇರಿ ಹೋಯ್ತಾ ವಾಚ್ಗೆ ನೀರು ಮಾಡ್ದಾಕೋರು ಈಚೆಗೆ ಯಾವ ಮನೆ ಲೈಟ್ ಹಾಕಿದ್ರು ಮತ್ತೆ ಒಳಕ್ಕೆ ಹೋಗಲ್ದ ಸೊಳ್ಳೆಗಳು ಕತ್ಲೆ ಮಾಡಿದೆ ಸೊಳ್ಳೆ ಈಚೆಗೆ ಹೋಗ್ಲಿ ಅಂತ ಅಡುಗೆ ಅದೇನೇನಂತ ಮಾತಾಡ್ಯಾರಿ ಅದಕ್ಕೆ ಆ್ಯಂಬುಲೆನ್ಸ್ ನಂಬರ್ ಕೇಳಿದ್ದು ನಾನು ಆಗಲೇ ನಾಟಕ ಶುರು ಆಗೈತೆ ನಮ್ಮ ಮನೆ ಬಿಟ್ಟು ಮನೆ ಬಾಗಿಲು ಹಾಕೊಂಡು ಹೋಗ್ತಾ ಇದ್ರಿ ನಾಳೆ ಹೋದರೆ ಇನ್ನೊಂದು ವಾರ ಬರೋದಿಲ್ಲ ನಿಮ್ಮ ಬಟ್ಟೆ ಎತ್ಕೊಂಡು ಹೋಗ್ಬಿಡಿ ಒಂದು ನಿಲ್ಲಿಸ್ಬಿಟ್ರು ಈಗ 11:15 ಮಧ್ಯರಾತ್ರಿ ಇವತ್ತು ಕೇಳಬೇಕಂದ್ರೆ 2ನೇ ತಾರೀಕು ಕರೆಕ್ಟಾಗಿ ಒಂದೂವರೆಗೆ ಶುರು ಮಾಡಿದವ್ರು ಬಡ್ಡಿ ಮಕ್ಕಳು ಇಬ್ಬರು ಎಫ್ಎಮ್ ಮತ್ತು ಪುರ್ಸವ್ರು ಇಬ್ಬರು ಗಾಡಿ ಮಾಡೋದಕ್ಕೆ ಇವಾಗ ಮಧ್ಯರಾತ್ರಿ 11:15 ಇಷ್ಟು ಗಂಟೆ ನೋಡಿಲ್ಲ ಬಿಡು 2 ಗಂಟೆ 2ನೇ ತಾರೀಕು ಕರೆಕ್ಟಾಗಿ ಎಷ್ಟು ಕ್ಲೀನಾಗಿ ಕಾಟ ಕೊಟ್ಟಾರೆ ಇವರು ಬಡ್ಡಿ ಮಕ್ಕಳು ಲೆಕ್ಕ ಹಾಕೋ ಈಗ 11:15 ಹೆಂಗೆ ಎಚ್ಚರ ಮಾಡೋಣ ಗೊತ್ತಾ ಅವನು ಬೋಳಿ ಮಗ ಪುರ್ಸವ್ನಿ ಯೂರಿನ್ ಪಾಸ್ ಮಾಡೋಕ್ಕೆ ಎದ್ದು ಬರೋ ಒಂಥರ ಬಂದು ಅವ್ನ ಕೈಯಲ್ಲಿದ್ದ ಮೊಬೈಲ್ನ ಕರೆಕ್ಟಾಗಿ ನಾನು ತಲೆ ಹತ್ರ ಬಿಡಿಸೋಣ ಥೈಡ್ ಅಂತ ಬೆಚ್ಚಿ ಬಿದ್ದೋಗ್ಬಿಡು ಆ ರೇಂಜಲ್ಲಿ ಇದು ಮಾಡಿರೋದು ಏನೋ ಎಚ್ಚರ ಮಾಡಿರೋದು ಇವ್ರು ಇಲ್ಲಿ ಲೈಟ್ ಹಾಕೊಂಡು ಇವರು ಏನೋ ಸಾಹಸ ಮಾಡ್ತಾವ್ರೆ 2ನೇ ತಾರೀಕು ಕರೆಕ್ಟಾಗಿ 1 ಗಂಟೆಯಿಂದ ಹಿಡಿದು ಇವಾಗ ಬೆಳಗಿನ ಜಾವ 1 ಗಂಟೆಯಿಂದ ಹಿಡಿದು ಕರೆಕ್ಟಾಗಿ ಇನ್ನು 12:15 ಇವಾಗ ಇಲ್ಲಿ ಗಂಟೆ ಕರೆಕ್ಟಾಗಿ ಟೈಮ್ ಎಷ್ಟು ಚೆನ್ನಾಗಿ ಒಂಚೂರು ಬಿಡ್ದಂಗೆ ಗಲಾಟೆ ಮಾಡೋರು ಇವತ್ತು ಬಡ್ಡಿ ಮಕ್ಕಳು 2ನೇ ತಾರೀಕು ಇವ್ರದ್ದು ಲಕ್ಷ್ಮಮ್ಮವ್ರದ್ದು ಈಗ ನಮ್ಮ ಅಜ್ಜಿದು ಏನೊಂದು ಕಾಟ ಏನಂದ್ರೆ ಈಗ ಹುಚ್ಚೆ ಇದ್ಬಿಟ್ಟು ಚೌಟ್ ಮಲ್ಕೊಬಿಡ್ತಾರೆ ಹೋಗಿ ಯೂರಿನ್ ಪಾಸ್ ಮಾಡಿಬಿಡೋದು ಇದರಲ್ಲಿ ಸ್ನಾನದ ಮನೆ ಇದೆಯಲ್ಲ ಅಲ್ಲಿ ಯೂರಿನ್ ಪಾಸ್ ಮಾಡಿಬಿಡೋದು ಹೋಗಿ ಸುಮ್ಮನೆ ಮನೆ ಕೊಬಿಡೋದು ನೀರು ಹಾಕೋಲ್ಲ ಗಬ್ಬು ವಾಸನೆ ಹೊಡಿಯುತ್ತೆ ಅವರು ಮಲಗೋಕ್ಕಾಗೋದಿಲ್ಲ ಆ ರೇಂಜಲ್ಲಿ ಗಬ್ಬು ವಾಸನೆ ಹೊಡಿತಾ ಇರುತ್ತೆ ನಾನು ಈಚೆ ನಿಂತಿದ್ದೀನಲ್ಲ ಅದಕ್ಕೆ ಬಂದಿರೋದು